ಶಿಕ್ಷಣ ತರಂಗ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ವಿಶೇಷ ಕಾರ್ಯಕ್ರಮ. ಪ್ರಾಯೋಜಕರು LTI NGO ಪಾರ್ಟ್ನರ್ ಪ್ರೇರಣಾ ಹಾಗೂ ಕಾರ್ಯಕ್ರಮ ನಡೆಸಿಕೊಡುವವರು ಕನೆಕ್ಟಿಂಗ್ ದ ಡಾಟ್ಸ್. ಶಿಕ್ಷಣ ತರಂಗದ ಇವತ್ತಿನ ಕ್ಲಾಸಿಗೆ ಸ್ವಾಗತ. ಇವತ್ತಿನ ಫಿಸಿಕ್ಸ್ ವಿಷಯ ಬೆಳಕು, ವಿಶೇಷವಾಗಿ ಬೆಳಕಿನ ಪ್ರತಿಫಲನೆ. ಬೆಳಕಿನ ಪ್ರತಿಫಲನೆ ವಿಷಯದಲ್ಲಿ ನಾವು ಏನೆಲ್ಲ ಕಲಿತೀವಿ ಅಂತ ನೋಡೋಣ. ಸಾಮಾನ್ಯವಾಗಿ ಬೆಳಕು ಅನ್ನೋದು ದೊಡ್ಡ ಅಧ್ಯಾಯ ಆಗಿರೋದ್ರಿಂದ ಸುಮಾರು 10 ರಿಂದ 12 ಅಂಕಗಳು ಪರೀಕ್ಷೆಗೆ ಈ ಅಧ್ಯಾಯದಿಂದ ಬರೋದು ನಾವು ನೋಡಿದ್ದೀವಿ. ಅದರಲ್ಲೂ ಬೆಳಕಿನ ಪ್ರತಿಫಲನೆಯಲ್ಲಿ ಸುಮಾರು 4 ರಿಂದ 5 ಅಂಕಗಳು ಬರ್ಬೋದು. ಬೆಳಕಿನ ಪ್ರತಿಫಲನೆ ಅನ್ನೋ ಒಂದು ವಿಷಯದಲ್ಲಿ ಏನೆಲ್ಲ ಕಲಿಬೇಕು ಅಂತ ನೋಡಿ. ಗೋಳೀಯ ದರ್ಪಣಗಳಿಂದ ಉಂಟಾಗುವ ಪ್ರತಿಬಿಂಬಗಳು, ಪ್ರತಿಬಿಂಬಗಳಿಗೆ ಸಂಬಂಧಪಟ್ಟ ರೇಖಾಚಿತ್ರಗಳು, ರೇ ಡಯಾಗ್ರಾಮ್ಸ್, ಸೂತ್ರಗಳನ್ನು ಬಳಸಿ ಮಾಡುವಂತಹ ಪ್ರಾಬ್ಲಮ್ಸ್, ಪ್ರತಿಬಿಂಬದ ಲಕ್ಷಣಗಳು ಮತ್ತು ವರ್ಧನೆ ಅನ್ನುವ ವಿಷಯ, ಗೋಳೀಯ ದರ್ಪಣಗಳ ಅನ್ವಯಗಳು, ಇದಷ್ಟನ್ನು ನಾವು ಕಲಿಬೇಕಾಗ್ತದೆ. ಬೆಳಕಿನ ಪ್ರತಿಫಲನೆ ಅನ್ನೋದು ಒಂದು ಮುಖ್ಯವಾದ ಕ್ರಿಯೆ. ಈ ಅಧ್ಯಾಯದಲ್ಲಿ ನೀವು ನೋಡಿದ್ರೆ 2 ಕ್ರಿಯೆಗಳ ಬಗ್ಗೆ ಕಲಿತೀವಿ. ಒಂದು ಪ್ರತಿಫಲನ, ಮತ್ತೊಂದು ವಕ್ರೀಭವನ. ಇದರಲ್ಲಿ ಇರುವ ವ್ಯತ್ಯಾಸವನ್ನು ನಾವು ನೆನಪು ಮಾಡಿಕೊಂಡು ಮುಂದೆ ಹೋಗೋಣ. ಈಗ ಒಂದು ಗಾಜಿನ ತುಂಡನ್ನು ನನ್ನ ಮುಖದ ಮುಂದೆ ಹಿಡ್ಕೊಂಡ್ರೆ ಇದು ಪಾರದರ್ಶಕ ಅಂತ ನಿಮಗೆ ಗೊತ್ತಿದೆ, ಪಾರದರ್ಶಕ ವಸ್ತು. ಆದ್ದರಿಂದ ನನ್ನ ಮುಖ ನಿಮಗೆ ಈಗಲೂ ಕಾಣ್ತದೆ. ಯಾಕೆ ಅಂದರೆ ಬೆಳಕಿನ ಕಿರಣಗಳು ಗಾಳಿಯಲ್ಲಿ ಚಲಿಸಿ ಗಾಜನ್ನು ಪ್ರವೇಶಿಸಿ ಗಾಜಿನ ಮೂಲಕ ಹಾದು ಹೋಗ್ತವೆ. ಇದು ಪಾರದರ್ಶಕ ವಸ್ತು. ಅದಕ್ಕೆ ಅಂದರೆ ಗಾಳಿಯಿಂದ ಗಾಜಿಗೆ, ಗಾಜಿನಿಂದ ಗಾಳಿಗೆ, ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮವನ್ನು ಪ್ರವೇಶಿಸಿ ಬೆಳಕಿನ ಕಿರಣ ಚಲಿಸುತ್ತೆ. ಆ ಕ್ರಿಯೆಗೆ ವಕ್ರೀಭವನ ಅಂತ ಕರಿತೀವಿ. ಪಾರದರ್ಶಕ ವಸ್ತುಗಳಲ್ಲಿ ಉಂಟಾಗೋದು ವಕ್ರೀಭವನ. ಪ್ರತಿಫಲನ ಏನು? ಒಂದು ಅಪಾರದರ್ಶಕ ವಸ್ತುವಿನ ಮೇಲೆ ಬೆಳಕಿನ ಕಿರಣ ಬಿದ್ದಾಗ ಆ ವಸ್ತುವನ್ನು ಪ್ರವೇಶ ಮಾಡಿ ಅದು ಹಾದು ಹೋಗಲ್ಲ, ಹಿಂತಿರುಗಿ ಬರುತ್ತೆ. ಪ್ರತಿಫಲಿಸಿ ಬಂದಾಗ ಅದಕ್ಕೆ ಪ್ರತಿಫಲನೆ ಅಂತೀವಿ. ಉದಾಹರಣೆಗೆ ಯಾವುದೇ ಒಂದು ಅಪಾರದರ್ಶಕ ವಸ್ತುವನ್ನು, ಈಗ ನನ್ನ ಕೈಯಲ್ಲಿ ಒಂದು ವಸ್ತು ಇದೆ, ಪ್ಲಾಸ್ಟಿಕ್. ಈ ವಸ್ತುವಿನ ಮೇಲೆ ಏನಾಗ್ತಾ ಇದೆ? ಪ್ರತಿಫಲನ ಆಗ್ತಾ ಇದೆ. ಬೆಳಕಿನ ಕಿರಣ ಪ್ರತಿಫಲಿಸ್ತಾ ಇದೆ, ಅದಕ್ಕೆ ಕಣ್ಣಿಗೆ ಕಾಣುತ್ತೆ. ನಿಮ್ಮ ಸುತ್ತಲೂ ಇರುವ ಯಾವುದೇ ವಸ್ತುವನ್ನು ನೋಡಿ ಅದು ಹೇಗೆ ಕಾಣ್ತದೆ ನಮ್ಮ ಕಣ್ಣಿಗೆ ಅಂದರೆ, ಅದರ ಮೇಲೆ ಬೆಳಕಿನ ಕಿರಣಗಳು ಬಿದ್ದು ಪ್ರತಿಫಲಿಸಿ ನಿಮ್ಮ ಕಣ್ಣನ್ನು ಸೇರಿದಾಗ ಆ ವಸ್ತು ನಿಮಗೆ ಕಾಣ್ತದೆ. ಅದು ಪ್ರತಿಫಲನೆಯ ಒಂದು ಉದಾಹರಣೆ. ಕೇವಲ ಕನ್ನಡಿಯಲ್ಲೇ ಮಾತ್ರ, ದರ್ಪಣಗಳಲ್ಲಿಯೇ ಮಾತ್ರ ಪ್ರತಿಫಲನೆ ಆಗ್ತಾ ಇದೆ ಅಂತ ನಂಬೋದು ತಪ್ಪು. ನಮ್ಮ ಸುತ್ತಲೂ ಇರುವ ವಸ್ತುಗಳು ನಮ್ಮ ಕಣ್ಣಿಗೆ ಗೋಚರ ಆಗೋದು ಪ್ರತಿಫಲನೆಯಿಂದಾಗಿ. ಅವುಗಳ ಮೇಲೆ ಬೆಳಕಿನ ಕಿರಣಗಳು ಬಿದ್ದು ಪ್ರತಿಫಲಿಸಿ ನಮ್ಮ ಕಣ್ಣನ್ನು ಪ್ರವೇಶ ಮಾಡಿದಾಗ ಆ ವಸ್ತುಗಳು ನಮಗೆ ಕಾಣ್ತವೆ. ಪ್ರತಿಫಲನದ ಬಗ್ಗೆ ನೀವು ಸುಮಾರು 7ನೇ ಕ್ಲಾಸಿಂದ ಕಲಿತಾ ಇದ್ದೀರಾ. ಪ್ರತಿಫಲನೆಯ 2 ನಿಯಮಗಳಿವೆ. 1ನೇ ನಿಯಮ, ಪತನ ಕೋನ ಪ್ರತಿಫಲನ ಕೋನ ಸಮನಾಗಿ ಇವೆ. 2ನೇ ನಿಯಮ, ಪತನ ಕಿರಣ, ಪ್ರತಿಫಲನ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಬರೆದ ಲಂಬ, ಈ 3 ರೇಖೆಗಳು ಒಂದೇ ಸಮತಲದಲ್ಲಿ ಇವೆ. ಈ 2 ನಿಯಮಗಳನ್ನು ನೀವು ಹಿಂದೆ ಕಲ್ತಿದ್ದೀರಿ. ಒಂದು ಚಿಕ್ಕ ಚಟುವಟಿಕೆಯಿಂದ ಇದರ ಅರ್ಥವನ್ನು ಚೆನ್ನಾಗಿ ಮಾಡಿಕೊಳ್ಳೋಣ. ಪತನ ಕೋನ ಮತ್ತು ಪ್ರತಿಫಲನ ಕೋನ ಅಂದರೆ ಏನು? ಈಗ ಕೆಳಗಡೆ ಇರೋದು ಪ್ರತಿಫಲಿಸುವ ಮೇಲ್ಮೈ. ಈ ಮೇಲ್ಮೈಯಲ್ಲಿ ಒಂದು ಪ್ರೊಟ್ರಾಕ್ಟರ್, ಕೋನ ಮಾಪಕವನ್ನು ಇಟ್ಟಿದ್ದೀನಿ. ಯಾಕೆ? ಕೋನವನ್ನು ಅಳತೆ ಮಾಡಲಿಕ್ಕೆ ಆಗಲಿ ಅಂತ ಕೋನ ಮಾಪಕವನ್ನು ಇಟ್ಟಿದ್ದೀವಿ. ಇದು ಲಂಬ, ಇದು ಪತನ ಕಿರಣ. ಹೀಗಿದ್ದಾಗ ಪತನ ಕೋನ ಅನ್ನೋದು ಪತನ ಕಿರಣಕ್ಕೂ ಲಂಬಕ್ಕೂ ನಡುವೆ ಉಂಟಾಗುವ ಕೋನ. ಇದು
ಇದನ್ನು ನೀವು ಗಮನಿಸ್ಬೋದು, 50 ಡಿಗ್ರಿ ಆಗಿದೆ. ಈ ಒಂದು ಉದಾಹರಣೆಯಲ್ಲಿ ಪತನ ಕೋನ 50 ಡಿಗ್ರಿ. ಹಾಗಿದ್ರೆ ಪ್ರತಿಫಲನ ಕೋನ ಕೂಡ 50 ಡಿಗ್ರಿ ಆಗಿರಲೇಬೇಕು. ಇದು ಪ್ರತಿಫಲನ ಕಿರಣ, ಇದು ಕೂಡ 50 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತೆ ಲಂಬದೊಂದಿಗೆ. ಈಗ ಮತ್ತೊಂದು ಉದಾಹರಣೆಯನ್ನು ನೋಡೋಣ. ಇದರಲ್ಲಿ ಪತನ ಕೋನ ಎಷ್ಟು? ಈಗ ಇದು ಪತನ ಕಿರಣವಾದರೆ ಇಲ್ಲಿ ಉಂಟಾಗುವ ಕೋನವು ಪತನ ಕೋನ ಆಗ್ತದೆ, ಇದು 20 ಡಿಗ್ರಿ. ಈಗ ಪ್ರತಿಫಲಿಸಿ ಕಿರಣ ಎಲ್ಲಿ ಹೋಗ್ತದೆ ಅಂತ ನಿರೀಕ್ಷೆ ಮಾಡ್ತೀರಿ? ಇಲ್ಲಿ ಅದು ಕೂಡ ಲಂಬದೊಂದಿಗೆ 20 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತೆ. ಇದು ಪ್ರತಿಫಲನೆಯ ನಿಯಮದ ಅರ್ಥ. ಇದು ಪತನ ಕೋನ ಮತ್ತು ಪ್ರತಿಫಲನ ಕೋನ ಸಮವಾಗಿ ಇವೆ. ನೆನಪಿರಲಿ, ಈ ಕೋನಗಳನ್ನು ನಾವು ಅಳತೆ ಮಾಡೋದು ಲಂಬಕ್ಕೆ ಹೋಲಿಸಿ. ಪತನ ಕಿರಣಕ್ಕೂ ಲಂಬಕ್ಕೂ ನಡುವೆ ಇರುವ ಕೋನ ಪತನ ಕೋನ, ಪ್ರತಿಫಲನ ಕಿರಣಕ್ಕೂ ಲಂಬಕ್ಕೂ ನಡುವೆ ಇರುವ ಕೋನ ಪ್ರತಿಫಲನ ಕೋನ. ಸೊ ಇದು ಪ್ರತಿಫಲನೆಯ ನಿಯಮಗಳು. ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಪತನ ಕಿರಣವು ಪ್ರತಿಫಲಿಸುವ ಮೇಲ್ಮೈಗೆ ಲಂಬವಾಗಿ ಬಂದರೆ, ನೋಡಿ, ಪತನ ಕಿರಣ ಕನ್ನಡಿ ಮೇಲೆ ಪ್ರತಿಫಲಿಸುವ ಮೇಲ್ಮೈ ಮೇಲೆ ಲಂಬವಾಗಿದೆ, 90 ಡಿಗ್ರಿ ಆಗಿದೆ. ಈಗ ನಿಮಗೆ ಏನು ಅನ್ಸುತ್ತೆ? ಪ್ರತಿಫಲನೆ ಆದ ಮೇಲೆ ಬೆಳಕಿನ ಕಿರಣ ಯಾವ ದಿಕ್ಕಿನಲ್ಲಿ ಹೋಗ್ಬೋದು? ಈ ಉದಾಹರಣೆಯಲ್ಲಿ ಪತನ ಕೋನ 0 ಡಿಗ್ರಿ. ನೀವು ಅದನ್ನು ಗುರುತಿಸಬೇಕು. ಆದ್ದರಿಂದ ಪ್ರತಿಫಲನೆಯ ನಂತರ ಬೆಳಕಿನ ಕಿರಣ ಅದೇ ದಿಕ್ಕಿನಲ್ಲಿ, ಅದೇ ಮಾರ್ಗವಾಗಿ ವಾಪಸ್ ಹೋಗ್ತದೆ. ಪತನ ಕೋನ ಮತ್ತು ಪ್ರತಿಫಲನ ಕೋನ ಎರಡು 0 ಡಿಗ್ರಿ ಈ ಉದಾಹರಣೆಯಲ್ಲಿ. ಸೊ ಇದು ಪ್ರತಿಫಲನೆಯ ನಿಯಮಗಳು. ನಾವು ಕಲಿಬೇಕಾಗಿರೋದು ಗೋಳೀಯ ದರ್ಪಣಗಳ ಬಗ್ಗೆ. ಗೋಳೀಯ ದರ್ಪಣಗಳು ಅಂದ್ರೆ ಏನು? ಗೋಳ ಅಂದರೆ ಗೋಳಾಕಾರ, ಇಂಗ್ಲಿಷಲ್ಲಿ ಸ್ಫಿಯರ್. ಉದಾಹರಣೆಗಳೇನು? ಚೆಂಡು ಒಂದು ಗೋಳಾಕಾರ, ಭೂಮಿ ಕೂಡ ಗೋಳಾಕಾರ ಅಂತ ನಾವು ಕರಿಬಹುದು. ಗೋಳಾಕಾರ ಏನು ಅಂತ ನೀವು ಗಣಿತದಲ್ಲೂ ಕಲ್ತಿದ್ದೀರಿ. ಗೋಳೀಯ ದರ್ಪಣ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. 2 ರೀತಿಯ ದರ್ಪಣಗಳಿವೆ, ನಿಮ್ನ ದರ್ಪಣ ಮತ್ತು ಪೀನ ದರ್ಪಣ. ಗೋಳ ಅನ್ನುವ ಪದ ಯಾಕೆ ಬರ್ತದೆ ಅಂತ ನೀವು ನೋಡಿ. ನನ್ನ ಕೈಯಲ್ಲಿ ಒಂದು ಗೋಳಾಕಾರದ ಚೆಂಡಿದೆ. ಇದು ಗೋಳಾಕಾರದ ಚೆಂಡು. ಪ್ಲಾಸ್ಟಿಕ್ ಚೆಂಡು, ಇದರ ಬಗ್ಗೆ ಏನೂ ವಿಶೇಷತೆ ಇಲ್ಲ. ಆದರೆ ಹೀಗೆ ನಾನು ಕಟ್ ಮಾಡಿ ಒಂದು ಭಾಗವನ್ನು ಮಾತ್ರ ತೆಗೆದಾಗ ನನ್ನ ಕೈಯಲ್ಲಿ ಏನು ಬರ್ತದೆ? ನನ್ನ ಕೈಯಲ್ಲಿ ಉಳ್ಕೊಳ್ಳೋದು ಈ ಭಾಗ, ಈ ರೀತಿಯ ಒಂದು ಭಾಗ. ಈ ಭಾಗವನ್ನು ಗಮನಿಸಿ. ಇದು ಗೋಳದ ಒಂದು ಭಾಗ. ಇದಕ್ಕೆ ಒಳಗಿನ ಮೇಲ್ಮೈ ಇದೆ ಮತ್ತು ಹೊರಗಿನ ಮೇಲ್ಮೈ ಇದೆ, ಒಳಗೆ ಮತ್ತು ಹೊರಗೆ. ಗೋಳಾಕಾರ ಹೀಗಿತ್ತು, ಅದನ್ನು ಕಟ್ ಮಾಡಿ ಒಂದು ಭಾಗವನ್ನು ತಗೊಂಡಾಗ ನನ್ನ ಕೈಯಲ್ಲಿ ಉಳಿಯೋದು ಈ ರೀತಿಯ ಒಂದು ವಸ್ತು. ಈ ವಸ್ತುವಿಗೆ ಒಳ ಮೇಲ್ಮೈ ಈ ಕಡೆ, ಹೊರ ಮೇಲ್ಮೈ ಈ ಕಡೆ. ಕನ್ನಡಿ ಪ್ರತಿಫಲಿಸುವ ಮೇಲ್ಮೈ ಒಳಗಡೆ ಇದ್ದರೆ ಅದು ನಿಮ್ನ ದರ್ಪಣ, ಹೊರಗಡೆ ಇದ್ದರೆ ಅದು ಪೀನ ದರ್ಪಣ. ಇದಕ್ಕೆ ಗೋಳೀಯ ದರ್ಪಣಗಳು ಅಂತೀವಿ. ಗೋಳಾಕಾರದ ವಸ್ತುವಿನ ಒಂದು ಭಾಗ ಈ ದರ್ಪಣ. ಇದು ನನ್ನ ಕೈಯಲ್ಲಿರೋದು ಒಂದು ಗೋಳೀಯ ದರ್ಪಣ. ಇದು ನೋಡಿ, ಗೋಳಾಕಾರದ ಒಂದು ಭಾಗ. ಗೋಳಾಕಾರದ ಒಂದು ಭಾಗದಲ್ಲಿ ಒಳಗಿನ ಮೇಲ್ಮೈ ಪ್ರತಿಫಲಿಸುವ ಮೇಲ್ಮೈ ಆಗಿರೋದ್ರಿಂದ ಇದು ನಿಮ್ನ ದರ್ಪಣ. ಹೊರಗಿನ ಮೇಲ್ಮೈ ಪ್ರತಿಫಲಿಸುವ ಮೇಲ್ಮೈ ಆಗಿದ್ದಿದ್ರೆ ಅದು ಪೀನ ದರ್ಪಣವಾಗ್ತಿತ್ತು. ಗೋಳದ ಒಂದು ಭಾಗ ಇದು. ಇವುಗಳು ಗೋಳೀಯ ದರ್ಪಣಗಳು. ಇವುಗಳು ಯಾವ ರೀತಿಯ ಪ್ರತಿಬಿಂಬ ಉಂಟು ಮಾಡ್ತವೆ? ಅವುಗಳ ಗುಣಲಕ್ಷಣಗಳೇನು? ರೇಖಾಚಿತ್ರಗಳನ್ನು ಹೇಗೆ ಬರೆಯೋದು? ಸೂತ್ರವನ್ನು ಹೇಗೆ ಬಳಸೋದು ಅಂತ ಈಗ ನಾವು ಕಲಿಯೋಣ. ಒಂದು ವಿಚಿತ್ರದ ವಿಷಯವನ್ನು ತೋರಿಸ್ತೀನಿ. ಗೋಳೀಯ ದರ್ಪಣವನ್ನು ನಿಮ್ಮ ಮುಂದೆ ಹೇಗೆ ಹಿಡಿದಾಗ, ಕ್ಯಾಮ್ರಾ ಮುಂದೆ ನೋಡಿ, ನನ್ನ ಮುಖ, ನನ್ನ ಚಿತ್ರ ತಲೆ ಕೆಳಗಾಗಿದೆ. ಅಂದರೆ ಗೋಳೀಯ ದರ್ಪಣಗಳಲ್ಲಿ ನಾವು ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ಇರುವ ದರ್ಪಣಗಳು ನಾವು ನಿಂತಂಗೆ
ಪ್ರತಿಬಿಂಬವನ್ನು ತೋರಿಸುತ್ತೆ. ಆದರೆ ಈ ಗೋಳೀಯ ದರ್ಪಣಗಳಲ್ಲಿ ಪ್ರತಿಬಿಂಬ ಬೇರೆ ರೀತಿಯ ಪ್ರತಿಬಿಂಬಗಳಾಗಿರ್ತವೆ. ಇವುಗಳ ಬಗ್ಗೆ ನಾವು ಕಲಿಯೋಣ. ನಿಮ್ಮ ಮನೆಗಳಲ್ಲಿ ಸ್ಪೂನ್ಗಳಿದ್ರೂ ಕೂಡ ನೀವು ಅದನ್ನು ಗಮನಿಸ್ಬೋದು. ಒಳಗಿನ ಮೇಲ್ಮೈ ನಿಮ್ನ ದರ್ಪಣವಾಗುತ್ತೆ, ಹೊರಗಿನ ಮೇಲ್ಮೈ ಪೀನ ದರ್ಪಣ ಆಗುತ್ತೆ. ನಿಮ್ನ ದರ್ಪಣಗಳು ಅಂದರೆ ನೆನಪಿರಲಿ, ನಿಮ್ನ ದರ್ಪಣ ಅಂದರೆ ಒಳಗಿನ ಮೇಲ್ಮೈ. ನನ್ನ ಕೈಯಲ್ಲಿರೋದನ್ನು ನೋಡಿ, ಇದು ಒಳಗಿನ ಮೇಲ್ಮೈ ಪ್ರತಿಫಲಿಸುವ ಮೇಲ್ಮೈ, ಹೊರಗಿನ ಮೇಲ್ಮೈ ಅಲ್ಲ, ಒಳಗಿನ. ವಕ್ರತಾ ಕೇಂದ್ರ ಸಿ ಅಂತ ಕರಿತೀವಿ, ಅದು ಗೋಳದ ಕೇಂದ್ರ. ಪಿ ಅನ್ನೋದು ದರ್ಪಣದ ಕೇಂದ್ರ. ಸಿಗೂ ಪಿಗೂ ನಡುವೆ ಇರುವ ರೇಖಾಖಂಡವನ್ನು ಪ್ರಧಾನಾಕ್ಷ ಅಂತ ಕರಿತೀವಿ. ಎಫ್ ನಿಮ್ನ ದರ್ಪಣದ ಸಂಗಮ ಬಿಂದು. ಎಫ್ ಅನ್ನೋದು ಸಿ ಮತ್ತು ಪಿ ಬಿಂದುಗಳ ನಡುವಿನ ಮಧ್ಯ ಬಿಂದು. ಅಂದರೆ ಎಫ್ ಅನ್ನೋದು, ಎಫ್ ಬಿಂದು ಸಿ ಮತ್ತು ಪಿ ಬಿಂದುಗಳ ನಡುವಿನ ಮಧ್ಯ ಬಿಂದು. ಈ ಲಕ್ಷಣಗಳನ್ನು ನೀವು ನೆನಪಿಟ್ಕೋಬೇಕು. ಇದನ್ನು ಸಾಮಾನ್ಯವಾಗಿ ನಾವು ಬಳಸ್ತಾ ಇರ್ತೀವಿ. ಪ್ರಧಾನಾಕ್ಷ ಅಂದರೆ ಏನು, ವಕ್ರತಾ ಕೇಂದ್ರ ಅಂದರೆ ಏನು, ಸಂಗಮ ಬಿಂದು ಅಂದರೆ ಏನು ಅಂತ ನಿಮಗೆ ಗೊತ್ತಿರಬೇಕು. ಸಂಗಮ ಬಿಂದು ಅಂತ ಯಾತಕ್ಕೆ ಕರಿತೀವಿ ಅಂತ ಈಗ ತಿಳ್ಕೊಳ್ಳಿ. ಸಂಗಮ ಅನ್ನುವ ಪದದ ಅರ್ಥ ಏನು? ಒಂದು ಕಡೆ ಬಂದು ಏನೋ ಒಂದು ಸೇರೋದು. ನದಿಯ ಸಂಗಮ ಅನ್ನೋ ಬಳಕೆಯನ್ನು ನೀವು ಕೇಳಿರ್ಬೋದು. ಎರಡು ನದಿಗಳು ಬಂದು ಸೇರಿದ್ರೆ ನದಿಗಳ ಸಂಗಮ. ಸಂಗಮ ಬಿಂದು ಅಂತ ಯಾಕೆ ಕರಿತೀವಿ? ಬೆಳಕಿನ ಕಿರಣಗಳು ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ಬಂದು ದರ್ಪಣದ ಮೇಲೆ ಬಿದ್ದಾಗ ಪ್ರತಿಫಲನೆಯ ನಂತರ ಎಫ್ ಬಿಂದು ಸಂಗಮ ಬಿಂದುವಿನಲ್ಲಿ ಕೇಂದ್ರೀಕೃತವಾಗುತ್ತವೆ. ಇದರಲ್ಲಿ ಈ ಚಿತ್ರದಲ್ಲಿ ನೀವು ನೋಡ್ಬೋದು, ಬೆಳಕಿನ ಕಿರಣಗಳು ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿದ್ದು ಪ್ರತಿಫಲನೆಯ ನಂತರ ಹೀಗೆ ಸಂಗಮ ಬಿಂದುವಿನ ಮೂಲಕ ಹಾದು ಹೋಗೋದನ್ನು ನೀವು ನೋಡ್ಬೋದು. ಅದಕ್ಕೆ ಸಂಗಮ ಬಿಂದು ಅಂತ ಕರಿತೀವಿ. ಬೆಳಕಿನ ಕಿರಣಗಳು ಅಲ್ಲಿ ಕೇಂದ್ರೀಕೃತ ಆಗುತ್ತವೆ. ಕೆಲವು ಮುಖ್ಯವಾದ ತತ್ವಗಳನ್ನು ಕಲಿತು ನಂತರ ನಾವು ಯಾವ ರೀತಿಯ ಪ್ರತಿಬಿಂಬಗಳು ಉಂಟಾಗತ್ತೆ ಅಂತ ನೋಡೋಣ. ಈಗಾಗಲೇ ನಿಮ್ನ ದರ್ಪಣ ಅಂದರೆ ಏನು ಅಂತ ಗೊತ್ತಿದೆ. ಅದು ಒಳಗಿನ ಮೇಲ್ಮೈ ಪ್ರತಿಫಲಿಸುವ ಮೇಲ್ಮೈ ಆಗುತ್ತೆ. ಪಿ ಅನ್ನೋದು ದರ್ಪಣದ ಕೇಂದ್ರ, ಸಿ ಅನ್ನೋದು ಗೋಳಾಕಾರದ ವಕ್ರತಾ ಕೇಂದ್ರ, ಎಫ್ ಸಂಗಮ ಬಿಂದು, ಸಿಗೂ ಪಿಗೂ ನಡುವೆ ಇರುವ ಮಧ್ಯ ಬಿಂದು. ಇದೆಲ್ಲ ನಿಮಗೆ ತಿಳಿದಿದೆ. ಮೊದಲನೆಯ ಮುಖ್ಯವಾದ ತತ್ವ ಏನು? ಬೆಳಕಿನ ಕಿರಣಗಳು ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ಬಂದು ದರ್ಪಣದ ಮೇಲೆ ಬಿದ್ದರೆ ಪ್ರತಿಫಲನೆಯ ನಂತರ ಏನಾಗತ್ತೆ? ಒಂದೇ ಬಿಂದುವಿನಲ್ಲಿ ಸಂಧಿಸುತ್ತವೆ, ಅಂದರೆ ಕೇಂದ್ರೀಕೃತವಾಗುತ್ತವೆ. ಅದೇ ಎಫ್ ಬಿಂದು. ಈ ಚಿತ್ರವನ್ನು ಗಮನಿಸಿ. ಇವು ಪತನ ಕಿರಣಗಳು. ಇವು ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿವೆ. ಪ್ರತಿಫಲನೆಯ ನಂತರ ಒಂದೇ ಬಿಂದುವಿನ ಮೂಲಕ ಹಾದು ಹೋಗುತ್ತವೆ. ಅದು ಎಫ್ ಬಿಂದು. ಇದು ಮೊದಲನೆಯ ಮುಖ್ಯವಾದ ವಿಷಯ. ಸಮಾಂತರವಾಗಿರುವ ಬೆಳಕಿನ ಕಿರಣಗಳು, ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿರುವ ಬೆಳಕಿನ ಕಿರಣಗಳು ಪ್ರತಿಫಲನೆಯ ನಂತರ ಸಂಗಮ ಬಿಂದುವಿನ ಮೂಲಕ ಹಾದು ಹೋಗುತ್ತವೆ. ಮೊದಲನೆಯ ವಿಷಯ. ಎರಡನೇ ಮುಖ್ಯವಾದ ವಿಷಯ ಏನು? ಪ್ರಧಾನ ಸಂಗಮ ಬಿಂದುವಿನ ಮೂಲಕ ಹಾದು ಹೋಗುವ ಬೆಳಕಿನ ಕಿರಣಗಳು ಪ್ರತಿಫಲನೆಯ ನಂತರ ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ಹೊರಹೊಮ್ಮುತ್ತವೆ. ಅಂದರೆ ಪತನ ಕಿರಣಗಳು ಎಫ್ ಬಿಂದುವಿನ ಮೂಲಕ ಹಾದು ಹೋಗುತ್ತಿವೆ. ವಕ್ರೀಭವನದ ಪ್ರತಿಫಲನೆಯ ನಂತರ, ಇಲ್ಲಾಗ್ತಾ ಇರೋದು ಪ್ರತಿಫಲನ, ದರ್ಪಣ. ಪ್ರತಿಫಲನೆಯ ನಂತರ ಅವು ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ಹೊರಹೊಮ್ಮುತ್ತವೆ. ಇದು ಎರಡನೆಯ ಮುಖ್ಯವಾದ ವಿಷಯ. ಈ ವಿಷಯಗಳನ್ನು ನೆನಪಿಟ್ಟುಕೊಂಡ್ರೆ ಪ್ರತಿಬಿಂಬಗಳು ಯಾವ ರೀತಿ ಉಂಟಾಗತ್ತೆ ಅಂತ ನಮಗೆ ಅರ್ಥ ಆಗೋದು ಸುಲಭ ಆಗ್ತದೆ. ಮೂರನೆಯ ಮುಖ್ಯವಾದ ವಿಷಯ ಗೋಳೀಯ ದರ್ಪಣಗಳ ಬಗ್ಗೆ. ನಿಮ್ನ ದರ್ಪಣಗಳಲ್ಲಿ ವಕ್ರತಾ ಕೇಂದ್ರ ಸಿ ಮೂಲಕ ಹಾದು ಹೋಗಿ ಪತನವಾಗುವ ಬೆಳಕಿನ ಕಿರಣಗಳು ಪ್ರತಿಫಲನೆಯ ನಂತರ ಏನಾಗುತ್ತೆ ಅಂತ ನೋಡೋಣ. ವಕ್ರತಾ ಕೇಂದ್ರ ಸಿ ಮೂಲಕ ಇಲ್ಲಿ ಈ ಚಿತ್ರದಲ್ಲಿ 3 ಪತನ ಕಿರಣಗಳನ್ನು ತೋರಿಸಿದ್ದೀನಿ. ಆ 3 ಕಿರಣಗಳು
ಸಿ ಬಿಂದುವಿನ ಮೂಲಕ ಹಾದು ಹೋಗಿ ದರ್ಪಣದ ಮೇಲೆ ಬಿದ್ದು ಪ್ರತಿಫಲನೆಯ ನಂತರ ಮತ್ತೆ ಅದೇ ದಿಕ್ಕಿನಲ್ಲಿ ವಾಪಸ್ ಬರುತ್ತೆ, ಹಿಂತಿರುಗಿ ಬರುತ್ತೆ. ಪ್ರತಿಫಲನೆಯ ನಂತರ ವಕ್ರತಾ ಕೇಂದ್ರ ಸಿ ಮೂಲಕವೇ ಹಾದು ಹೋಗುತ್ತವೆ. ಇದು ಮೂರನೆಯ ವಿಷಯ. ಮೂರು ವಿಷಯಗಳನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ನೆನಪಿಟ್ಕೋಬೇಕು. ಮೊದಲನೆಯದು, ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿರುವ ಬೆಳಕಿನ ಕಿರಣಗಳು ಪ್ರತಿಫಲನೆಯ ನಂತರ ಎಫ್ ಬಿಂದುವಿನ ಮೂಲಕ ಹಾದು ಹೋಗುತ್ತವೆ, ಎಫ್ ಬಿಂದುವಿನಲ್ಲಿ ಕೇಂದ್ರೀಕೃತವಾಗುತ್ತವೆ. ಎರಡನೇದು, ಎಫ್ ಬಿಂದುವಿನ ಮೂಲಕ ಹಾದು ಹೋಗಿ ಪತನವಾಗುವ ಬೆಳಕಿನ ಕಿರಣಗಳು ಪ್ರತಿಫಲನೆಯ ನಂತರ ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ಹೊರಹೊಮ್ಮುತ್ತವೆ. ಮೂರನೇದು, ಸಿ ಬಿಂದುವಿನ ಮೂಲಕ ಹಾದು ಹೋಗಿ ಪತನವಾಗುವ ಬೆಳಕಿನ ಕಿರಣಗಳು ಪ್ರತಿಫಲನೆಯ ನಂತರ ಸಿ ಬಿಂದುವಿನ ಮೂಲಕವೇ ಬರುತ್ತವೆ. ಇದು ಮೂರನೆಯ ಮುಖ್ಯವಾದ ವಿಷಯ. ಇದನ್ನ ಗೊತ್ತಿದ್ರೆ ಮುಂದೆ ಬರುವ ರೇಖಾಚಿತ್ರಗಳನ್ನು ಅರ್ಥ ಮಾಡ್ಕೊಳ್ಳೋದು ಸುಲಭ ಆಗ್ತದೆ. ನಿಮ್ನ ದರ್ಪಣಗಳ ಪ್ರತಿಬಿಂಬ, ಯಾವ ರೀತಿಯ ಪ್ರತಿಬಿಂಬ ಉಂಟಾಗುತ್ತೆ ಅಂತ ನಾವು ಕಲಿಬೇಕಾದಾಗ ಮೂರು ವಿಷಯಗಳಿವೆ. ಒಂದು ದರ್ಪಣ, ಗೋಳೀಯ ದರ್ಪಣ. ಈಗಾಗಲೇ ನಿಮಗೆ ಇದನ್ನು ತೋರಿಸಿದ್ದೀನಿ. ಇದು ಗೋಳೀಯ ದರ್ಪಣ. ಒಂದು ವಸ್ತು, ದರ್ಪಣದ ಮುಂದೆ ಯಾವುದೇ ಒಂದು ವಸ್ತುವನ್ನು ಇಟ್ಟಾಗ ಆ ವಸ್ತುವಿನ ಪ್ರತಿಬಿಂಬ ನಮಗೆ ಕಾಣ್ತದೆ. ಮೂರನೇದು ಆ ವಸ್ತುವಿನ ಪ್ರತಿಬಿಂಬ. ಮೂರು ವಸ್ತುಗಳಿವೆ. ಒಂದು ದರ್ಪಣ, ಒಂದು ವಸ್ತು, ಇನ್ನೊಂದು ಅದರ ಪ್ರತಿಬಿಂಬ. ಈ ಮೂರನ್ನು ನಾವು ನೋಡಿದಾಗ ಇಲ್ಲಿ ದರ್ಪಣ ಇದೆ, ಇದು ದರ್ಪಣ. ವಿಶೇಷವಾಗಿ ನಿಮ್ನ ದರ್ಪಣ, ಒಳಗಿನ ಮೇಲ್ಮೈ ಪ್ರತಿಫಲಿಸುವ ಮೇಲ್ಮೈ. ದರ್ಪಣವನ್ನ ಅಲ್ಲಿಟ್ಟಿದ್ದೀವಿ. ವಸ್ತುವನ್ನ ಎಲ್ಲಿಡ್ಬೋದು? ಇಲ್ಲಿ ಈ ಉದಾಹರಣೆಯಲ್ಲಿ ವಸ್ತು ಒಂದು ಕ್ಯಾಂಡಲ್ ಆಗಿದೆ. ಆ ವಸ್ತುವನ್ನು ಎಲ್ಲೇ ಬೇಕಾದ್ರೆ ಇಡ್ಬೋದು. ದರ್ಪಣದಿಂದ ತುಂಬಾ ದೂರದಲ್ಲಿ, ಅನಂತ ದೂರದಲ್ಲಿ ಇಡ್ಬೋದು. ಅಥವಾ ದರ್ಪಣಕ್ಕೆ ಸ್ವಲ್ಪ ಹತ್ತಿರ ತಂದು ಸಿ ಬಿಂದುವಿನಿಂದ ಸ್ವಲ್ಪ ದೂರದಲ್ಲಿ ಇಡ್ಬೋದು. ಅಥವಾ ಸಿ ಬಿಂದುವಿನ ಮೇಲೆ ವಸ್ತುವನ್ನು ಇಡ್ಬೋದು, ಕ್ಯಾಂಡಲನ್ನು ಇಡ್ಬೋದು. ಅಥವಾ ಇನ್ನೂ ಹತ್ತಿರ ತಂದು, ದರ್ಪಣಕ್ಕೆ ಹತ್ತಿರ ತಂದು ಸಿ ಮತ್ತು ಎಫ್ ಬಿಂದುವಿನ ನಡುವೆ ಇಡ್ಬೋದು. ಅಥವಾ ಎಫ್ ಬಿಂದುವಿನ ಮೇಲೆ ಇಡ್ಬೋದು. ಕೊನೆಯದಾಗಿ ಎಫ್ ಮತ್ತು ಪಿ ಬಿಂದುಗಳ ನಡುವೆ ಇಡಬಹುದು. ಈ 6 ಸಾಧ್ಯತೆಗಳು ಇವೆ. ನಮ್ಮ ಈ ಉದಾಹರಣೆಯಲ್ಲಿ ವಸ್ತು ಅಂದರೆ ಕ್ಯಾಂಡಲ್. ಕ್ಯಾಂಡಲ್ ಅನ್ನ ದರ್ಪಣದ ಮುಂದೆ ಎಷ್ಟೇ ದೂರದಲ್ಲಿ ಇಡಬಹುದು. 6 ಸಾಧ್ಯತೆಗಳಿವೆ. ಅನಂತ ದೂರದಲ್ಲಿರ್ಬೋದು, ಹತ್ರ ಬರ್ತಾ 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 ಬೇರೆ ಬೇರೆ ಸಾಧ್ಯತೆಗಳು ಇವೆ. ಸಿ ಬಿಂದುವಿನಿಂದ ದೂರಕ್ಕೆ, ಸಿ ಬಿಂದುವಿನ ಮೇಲೆ ಇತ್ಯಾದಿ. ಈ ಪ್ರತಿಯೊಂದು ಸ್ಥಾನದಲ್ಲೂ ಈ ವಸ್ತುವಿನ, ಈ ಕ್ಯಾಂಡಲ್ನ ಪ್ರತಿಬಿಂಬ, ಆ ಪ್ರತಿಬಿಂಬ ಎಲ್ಲಿ ಉಂಟಾಗತ್ತೆ, ಆ ಪ್ರತಿಬಿಂಬದ ಲಕ್ಷಣಗಳೇನು ಅಂತ ನಾವು ಕಲಿಬೇಕಾದ್ರೆ ರೇಖಾಚಿತ್ರದಿಂದ ನಾವು ಕಲಿಬಹುದು. ಒಂದೆರಡು ಉದಾಹರಣೆಗಳನ್ನು ನೋಡೋಣ. ಈ ಉದಾಹರಣೆಯಲ್ಲಿ ವಸ್ತುವನ್ನ ಎಲ್ಲಿ ಇಟ್ಟಿದ್ದೀವಿ? ವಸ್ತುವನ್ನ ಸಿ ಬಿಂದುವಿನಿಂದ ಸ್ವಲ್ಪ ದೂರಕ್ಕೆ ಇಟ್ಟಿದ್ದೀವಿ. ವಸ್ತು ಈ ಚಿತ್ರದಲ್ಲೂ ಕೂಡ ಕ್ಯಾಂಡಲ್ ನಮ್ಮ ವಸ್ತು. ಅದನ್ನ ದರ್ಪಣದ ಮುಂದೆ ಸಿ ಬಿಂದುವಿನಿಂದ ಸ್ವಲ್ಪ ದೂರಕ್ಕೆ ಇಟ್ಟಿದ್ದೀವಿ. ಈಗ ನಾವು ಕಲಿತ 3 ತತ್ವಗಳನ್ನು ಉಪಯೋಗಿಸೋಣ. ಒಂದು, ಬೆಳಕಿನ ಕಿರಣ. ಈ ಕ್ಯಾಂಡಲಿಂದ ನಮಗೆ ಎಣಿಸಲಾರದಷ್ಟು ಬೆಳಕಿನ ಕಿರಣಗಳು ಎಲ್ಲ ದಿಕ್ಕಿನಲ್ಲಿ ಹೊರಹೊಮ್ಮುತ್ತವೆ. ಆದರೆ ನಾವು 2 ಕಿರಣಗಳನ್ನು ಪರೀಕ್ಷೆ ಮಾಡಿ ಅವು ಎಲ್ಲಿ ಚಲಿಸ್ತವೆ ಅಂತ ನೋಡಿ ಪ್ರತಿಬಿಂಬ ಎಲ್ಲಿ ಉಂಟಾಗತ್ತೆ ಅಂತ ಕಲಿಬಹುದು. ಒಂದು ಬೆಳಕಿನ ಕಿರಣ ಪ್ರಧಾನಾಕ್ಷಕ್ಕೆ ಹೀಗೆ ಸಮಾಂತರವಾಗಿ ಹೋಗಿ, ಈಗಾಗಲೇ ನಾನು ನಿಮ್ಗೆ ಹೇಳದಂತೆ ಎಫ್ ಬಿಂದುವಿನ ಮೂಲಕ ಅದು ಹೋಗುತ್ತೆ ಪ್ರತಿಫಲನೆಯ ನಂತರ. ಅಂದ್ರೆ ಹೀಗೆ. ಇದು ಮೊದಲನೇ ಕಿರಣ. ಎರಡನೇ ಕಿರಣ ನಾವು ಪರೀಕ್ಷೆ ಮಾಡ್ತಾ ಇರೋದು ಎಫ್ ಬಿಂದುವಿನ ಮೂಲಕ ಹಾದು ಹೋಗಿ ದರ್ಪಣದ ಮೇಲೆ ಪತನವಾಗಿ ನಂತರ ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ಬರುತ್ತೆ. ಅದು ನಮ್ಮ ಎರಡನೇ ಕಿರಣ. ಇದನ್ನು ನೋಡಿ,
ಹೀಗೆ ಬಂದು ಎಫ್ ಬಿಂದುವಿನ ಮೂಲಕ ಹೋಗಿ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಹೊರಹೊಮ್ಮುತ್ತದೆ. ಇದು ನಮ್ಮ ಎರಡು ಕಿರಣಗಳು. ಈ ಎರಡು ಕಿರಣಗಳು ಛೇದಿಸೋದು ಈ ಬಿಂದುವಿನಲ್ಲಿ. ಈ ಎರಡು ಬಿಂದುಗಳು ಛೇದಿಸೋದು ಆ ಬಿಂದುವಿನಲ್ಲಿ. ಪ್ರತಿಬಿಂಬ ಆ ಸ್ಥಳದಲ್ಲಿ ಉಂಟಾಗುತ್ತೆ. ವಸ್ತುವನ್ನ ಇಟ್ಟಿರೋದು ಸಿ ಬಿಂದುವಿನಿಂದ ಸ್ವಲ್ಪ ದೂರದಲ್ಲಿ. ವಸ್ತು ಇರೋದು ಸಿ ಬಿಂದುವಿನಿಂದ ಪ್ರತಿಬಿಂಬ ಎಲ್ಲಿದೆ? ಪ್ರತಿಬಿಂಬ ಉಂಟಾಗ್ತಾ ಇರೋದು ಸಿ ಮತ್ತು ಎಫ್ ಬಿಂದುಗಳ ನಡುವೆ. ತಲೆ ಕೆಳಗಾದ ಪ್ರತಿಬಿಂಬ ಮತ್ತು ವಸ್ತುವಿಗಿಂತ ಸ್ವಲ್ಪ ಚಿಕ್ಕದು. ಗಾತ್ರಗಳನ್ನು ಹೋಲಿಸಿ ವಸ್ತುವಿಗಿಂತ ಸ್ವಲ್ಪ ಚಿಕ್ಕದು ಮತ್ತು ಇದು ಸತ್ಯ ಪ್ರತಿಬಿಂಬ ಆಗಿರ್ತದೆ. ಲಕ್ಷಣಗಳನ್ನು ಮತ್ತೆ ಗಮನಿಸಿ. ಅದರ ಸ್ಥಾನ ಸಿ ಮತ್ತು ಎಫ್ ಬಿಂದುಗಳ ನಡುವೆ ಪ್ರತಿಬಿಂಬ. ತಲೆ ಕೆಳಗಾದ ಸತ್ಯ ಪ್ರತಿಬಿಂಬ, ವಸ್ತುವಿಗಿಂತ ಸ್ವಲ್ಪ ಚಿಕ್ಕ ಗಾತ್ರ. ಈ ಎಲ್ಲ ಲಕ್ಷಣಗಳನ್ನು ಈ ರೇಖಾಚಿತ್ರದಿಂದ ನಾವು ನೋಡ್ಬೋದು. ಸತ್ಯ ಪ್ರತಿಬಿಂಬ ಅನ್ನುವ ಪದವನ್ನು ನಾನು ಬಳಸ್ತೇನೆ. ಸತ್ಯ ಪ್ರತಿಬಿಂಬ ಅಂದ್ರೆ ಏನು? ನಾವು ಪರದೆಯ ಮೇಲೆ ಮೂಡಿಸಲಿಕ್ಕೆ ಸಾಧ್ಯವಾಗುವಂತಹ ಪ್ರತಿಬಿಂಬಕ್ಕೆ ಸತ್ಯ ಪ್ರತಿಬಿಂಬ ಅಂತ ಕರಿತೀವಿ. ಒಂದು ಪರದೆಯ ಮೇಲೆ, ಪರದೆ ಅಂದರೆ ಸ್ಕ್ರೀನ್, ಅದು ವೈಟ್ ಬೋರ್ಡ್ ಆಗಿರ್ಬೋದು ಅಥವಾ ಒಂದು ಪ್ರೊಜೆಕ್ಟರ್ ಸ್ಕ್ರೀನ್ ಆಗಿರ್ಬೋದು, ಬಿಳಿ ಗೋಡೆ ಆಗಿರ್ಬೋದು, ಯಾವುದೇ ಒಂದು ಮೇಲ್ಮೈ ಆಗಿರ್ಬೋದು. ಆ ಪರದೆಯ ಮೇಲೆ ಪ್ರತಿಬಿಂಬವನ್ನು ಮೂಡಿಸಲಿಕ್ಕೆ ಸಾಧ್ಯ ಆದರೆ ಅದು ಸತ್ಯ ಪ್ರತಿಬಿಂಬ, ಇಲ್ಲದಿದ್ದರೆ ಮಿಥ್ಯ ಪ್ರತಿಬಿಂಬ. ಈ ಉದಾಹರಣೆಯಲ್ಲಿ ವಸ್ತುವನ್ನು ನಿಮ್ನ ದರ್ಪಣದ ಮುಂದೆ ಸಿಯಿಂದ ಸ್ವಲ್ಪ ದೂರದಲ್ಲಿಟ್ಟಾಗ ಉಂಟಾಗೋದು ಸತ್ಯ ತಲೆ ಕೆಳಗಾದ ಪ್ರತಿಬಿಂಬ. ಇನ್ನೊಂದು ಉದಾಹರಣೆಯನ್ನ ನಾವು ನೋಡೋಣ. ಇದು ಈ ಉದಾಹರಣೆಯಲ್ಲಿ ವಸ್ತುವನ್ನ ಎಲ್ಲಿಟ್ಟಿದ್ದೀವಿ ಅಂತ ಗಮನಿಸಿ. ಸಿ ವಕ್ರತಾ ಕೇಂದ್ರ ಮತ್ತು ಎಫ್ ಸಂಗಮ ಬಿಂದು, ಇವುಗಳ ನಡುವೆ ನಮ್ಮ ವಸ್ತು ಕ್ಯಾಂಡಲ್ ಅನ್ನ ಇಟ್ಟಿದ್ದೀವಿ. ಈಗಲೂ ಕೂಡ ಎರಡು ಬೆಳಕಿನ ಕಿರಣಗಳನ್ನು ನಾವು ಪರೀಕ್ಷೆ ಮಾಡೋಣ. ಒಂದು ಬೆಳಕಿನ ಕಿರಣ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಹೋಗಿ ಪ್ರತಿಫಲನೆಯ ನಂತರ ಎಫ್ ಬಿಂದುವಿನ ಮೂಲಕ ಹಾದು ಹೋಗುತ್ತೆ. ಎರಡನೇ ಬೆಳಕಿನ ಕಿರಣ ಎಫ್ ಬಿಂದುವಿನ ಮೂಲಕ ಹಾದು ಹೋಗಿ ದರ್ಪಣದ ಮೇಲೆ ಪತನವಾಗಿ ಪ್ರತಿಫಲನೆಯ ನಂತರ ಸಮಾಂತರವಾಗಿ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಹೊರಹೊಮ್ಮುತ್ತದೆ. ಒಂದು ಬೆಳಕಿನ ಕಿರಣ ಹೀಗೆ ಹೋಗುತ್ತೆ, ಇನ್ನೊಂದು ಬೆಳಕಿನ ಕಿರಣ ಹೀಗೆ ಹೋಗುತ್ತೆ. ಈ ಎರಡೂ ಬೆಳಕಿನ ಕಿರಣಗಳು ಛೇದಿಸ್ತಾ ಇರೋದು ಇಲ್ಲಿ. ಪ್ರತಿಬಿಂಬ ಮೂಡೋದು ಆ ಸ್ಥಳದಲ್ಲಿ. ಪ್ರತಿಬಿಂಬದ ಲಕ್ಷಣಗಳನ್ನು ನೀವು ಗುರುತಿಸಿ. ಪ್ರತಿಬಿಂಬ ವಸ್ತು ಇರೋದು ಸಿ ಮತ್ತು ಎಫ್ ಬಿಂದುಗಳ ನಡುವೆ. ಪ್ರತಿಬಿಂಬ ಉಂಟಾಗಿರೋದು ಸಿ ಬಿಂದುವಿನಿಂದ ಸ್ವಲ್ಪ ದೂರದಲ್ಲಿ. ಈಗಲೂ ಕೂಡ ಇದು ತಲೆ ಕೆಳಗಾದ ಪ್ರತಿಬಿಂಬ ಆಗಿದೆ, ಸತ್ಯ ಪ್ರತಿಬಿಂಬ, ಮತ್ತು ವಸ್ತುವಿಗಿಂತ ಸ್ವಲ್ಪ ದೊಡ್ಡ ಗಾತ್ರ. ಈ ಎಲ್ಲ ಲಕ್ಷಣಗಳನ್ನು ನೀವು ಗಮನಿಸ್ಬೋದು. ಯಾವ ರೀತಿ ರೇಖಾಚಿತ್ರಗಳನ್ನು ಬರಿಬೋದು ಅಂತ ಕೂಡ ನೀವು ಕಲಿಬೋದು. 6 ಸಾಧ್ಯತೆಗಳಿವೆ ಅಂತ ನಾನು ಹೇಳಿದ್ದೆ. ಅನಂತ ದೂರದಲ್ಲಿ, ಸ್ವಲ್ಪ ಹತ್ತಿರ ತಂದು ಸಿಯಿಂದ ಸ್ವಲ್ಪ ದೂರದಲ್ಲಿ ಇತ್ಯಾದಿ. ಅದರಲ್ಲಿ 2 ಸಾಧ್ಯತೆಗಳಲ್ಲಿ ರೇಖಾಚಿತ್ರಗಳನ್ನು ನಿಮಗೆ ನಾನು ತೋರಿಸಿದ್ದೀನಿ. ಎಲ್ಲ ರೇಖಾಚಿತ್ರಗಳನ್ನು ನಿಮ್ಮ ಪಠ್ಯ ಪುಸ್ತಕಗಳಲ್ಲಿ ಇವೆ, ಅದನ್ನು ನೋಡ್ಬೋದು. ಪ್ರತಿಬಿಂಬದ ಲಕ್ಷಣಗಳನ್ನು ಒಮ್ಮೆ ಒಟ್ಟು ನೋಡೋಣ. 6 ಸಾಧ್ಯತೆಗಳು. ವಸ್ತು ಅನಂತದಲ್ಲಿರಲಿ, ಸಿ ಬಿಂದುವಿನಿಂದ ಸ್ವಲ್ಪ ದೂರದಲ್ಲಿರಲಿ ಇತ್ಯಾದಿ. ಪ್ರತಿಯೊಂದು ಸ್ಥಾನದಲ್ಲೂ ಯಾವ ರೀತಿಯ ಪ್ರತಿಬಿಂಬ ಉಂಟಾಗುತ್ತೆ ಅಂತ ಇಲ್ಲಿ ನೀವು ನೋಡಬಹುದು. ಉದಾಹರಣೆಗೆ ವಸ್ತುವನ್ನು ಅನಂತ ದೂರದಲ್ಲಿ ಅಂದರೆ ತುಂಬ ದೂರ. ಅನಂತ ಅನ್ನೋದಕ್ಕೆ ಒಂದು ಬೆಲೆ ಇಲ್ಲ, ಅದಕ್ಕೊಂದು ಸಂಖ್ಯೆ ಇಲ್ಲ. ತುಂಬ ದೂರದಲ್ಲಿ, ದರ್ಪಣದಿಂದ ತುಂಬ ದೂರದಲ್ಲಿರುವ ವಸ್ತುವಿಗೆ ಅನಂತ ದೂರದಲ್ಲಿದೆ ಅಂತ ನಾವು ಹೇಳ್ತೀವಿ. ಪ್ರತಿಬಿಂಬ ಉಂಟಾಗೋದು ಸಂಗಮ ಬಿಂದು ಎಫ್ ನಲ್ಲಿ. ಅದು ಚುಕ್ಕೆ ಗಾತ್ರದ ತಲೆ ಕೆಳಗಾದ ಸತ್ಯ ಪ್ರತಿಬಿಂಬ ಇರುತ್ತೆ. ಸಿ ಬಿಂದುವಿನಲ್ಲೇ ಇಟ್ಟರೆ ಇನ್ನೊಂದು
ಉದಾಹರಣೆಯನ್ನು ತಗೊಳ್ಳೋಣ. ವಸ್ತುವನ್ನು ಸಿ ಬಿಂದುವಿನಲ್ಲಿಯೇ ಇಟ್ಟರೆ ಪ್ರತಿಬಿಂಬ ಉಂಟಾಗೋದು ಸಿ ಬಿಂದುವಿನಲ್ಲಿಯೇ, ಮತ್ತು ಪ್ರತಿಬಿಂಬದ ಗಾತ್ರ ವಸ್ತುವಿನ ಗಾತ್ರಕ್ಕೆ ಸಮಾನವಾಗಿರುತ್ತೆ ಮತ್ತು ಅದು ಸತ್ಯ ತಲೆ ಕೆಳಗಾದ ಪ್ರತಿಬಿಂಬ ಆಗಿರುತ್ತೆ. ಸೊ ಈ 6 ಸಾಧ್ಯತೆಗಳಿಗೆ ಈ ಟೇಬಲ್ನಲ್ಲಿ ಪ್ರತಿಬಿಂಬದ ಲಕ್ಷಣಗಳನ್ನು ನೀಡಿದೆ. ನೀವು ಅದಕ್ಕೆ ಸಂಬಂಧಪಟ್ಟ ರೇಖಾಚಿತ್ರಗಳನ್ನು ಕಲಿಬೇಕು ಮತ್ತು ಈ ಟೇಬಲ್ ನಲ್ಲಿ ಇರುವ ಪ್ರತಿಬಿಂಬದ ಗುಣಲಕ್ಷಣಗಳನ್ನು ನೀವು ನೆನಪಲ್ಲಿ ಇಟ್ಕೋಬೇಕು. ನಿಮ್ನ ದರ್ಪಣದ ಕೆಲವು ಅನ್ವಯಗಳನ್ನು ನೋಡೋಣ. ಅನ್ವಯಗಳು ಅಂದರೆ ಉಪಯೋಗಗಳು. ನಾವು ಇದ್ರ ಬಗ್ಗೆ ಕಲಿತೀವಿ, ನಿಜ, ಉಪಯೋಗ ಇದೆಯಾ ಇದಕ್ಕೆ ಅಂತ ನೋಡೋಣ. ಇದು ಒಂದು ತುಂಬ ಕುತೂಹಲಕಾರಿ ಉಪಯೋಗ. ಅಂದರೆ ನಾವು ಇದಕ್ಕೆ ಸಾಮಾನ್ಯವಾಗಿ ಇದರ ಬಗ್ಗೆ ಯೋಚಿಸೋದಿಲ್ಲ. ಇಲ್ಲಿ ನೋಡಿ, ಅಡುಗೆ ನಡೀತಾ ಇದೆ, ಆದರೆ ನಾವು ಗ್ಯಾಸ್ ಸ್ಟವ್ ಇಟ್ಟಿಲ್ಲ, ಅಲ್ಲಿ ಎಲೆಕ್ಟ್ರಿಕ್ ಸ್ಟವ್ ಕೂಡ ಇಟ್ಟಿಲ್ಲ. ಆ ಪಾತ್ರೆಯ ಕೆಳಗಡೆ ಇರೋದು ಒಂದು ದೊಡ್ಡ ಗಾತ್ರದ ನಿಮ್ನ ದರ್ಪಣ. ಈ ನಿಮ್ನ ದರ್ಪಣದ ಉಪಯೋಗದಿಂದ ಸೂರ್ಯನ ಬೆಳಕಿನ ಶಕ್ತಿಯನ್ನು ಬಳಸಿ ಅಡುಗೆ ನಡೀತಾ ಇದೆ. ಇದಕ್ಕೆ ಒಂದು ರೇಖಾಚಿತ್ರ ಬರೆದು ತೋರಿಸ್ತೀನಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ. ಹೀಗೆ ನಿಮ್ನ ದರ್ಪಣವನ್ನು ಹೀಗಿಟ್ಟಾಗ ಸೂರ್ಯನ ಕಿರಣಗಳು ದರ್ಪಣದ ಮೇಲೆ ಬೀಳುತ್ತೆ. ಸೂರ್ಯ ತುಂಬ ದೂರ ಇರೋದ್ರಿಂದ ಆ ವಸ್ತು, ಸೂರ್ಯ ಅನ್ನುವ ವಸ್ತು ಅನಂತ ದೂರದಲ್ಲಿದೆ ಅಂತ ನಾವು ಅನ್ಕೋಬಹುದು. ಅನಂತ ದೂರದಲ್ಲಿರುವ ಸೂರ್ಯನ ಬೆಳಕಿನ ಕಿರಣಗಳು ದರ್ಪಣದ ಮೇಲೆ ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ಬರುತ್ತವೆ. ಇವು ಬೆಳಕಿನ ಕಿರಣಗಳು ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ಹೀಗೆ ಬರುತ್ತೆ. ಸೂರ್ಯನ ಬೆಳಕಿನ ಕಿರಣಗಳು ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿರುವ ಬೆಳಕಿನ ಕಿರಣಗಳು ಪ್ರತಿಫಲನೆಯ ನಂತರ ಏನ್ ಮಾಡುತ್ತೆ ಅಂತ ನೆನಪು ಮಾಡ್ಕೊಳ್ಳಿ. ಎಫ್ ಬಿಂದುವಿನ ಮೂಲಕ ಹಾದು ಹೋಗುತ್ತೆ. ಇದು ಎಫ್ ಬಿಂದು. ಹೀಗೆ ಆ ದರ್ಪಣದ ಮೇಲೆ ಬಿದ್ದ ಎಲ್ಲಾ ಬೆಳಕಿನ ಕಿರಣಗಳು ಒಂದೇ ಬಿಂದುವಿನಲ್ಲಿ ಕೇಂದ್ರೀಕೃತವಾದಾಗ ಆ ಬಿಂದುವಿನಲ್ಲಿ ಆ ಎಲ್ಲ ಕಿರಣಗಳ ಶಕ್ತಿ ಕೇಂದ್ರೀಕೃತವಾಗಿ ಆ ಬಿಂದುವಿನಲ್ಲಿ ನಾವು ಅಡುಗೆ ಮಾಡಬೇಕಾಗಿರೋ ಪಾತ್ರೆಯನ್ನು ಇಟ್ಟರೆ ಬೇಗನೆ ಅಡುಗೆ ಮಾಡಬಹುದು. ಯಾಕೆಂದರೆ ದರ್ಪಣದ ಮೇಲೆ ಬೀಳ್ತಾ ಇರೋ ಎಲ್ಲ ಬೆಳಕಿನ ಕಿರಣಗಳು ಅಲ್ಲಿ ಕೇಂದ್ರೀಕೃತ ಆಗ್ತಾ ಇವೆ. ಇದು ಒಂದು ಅನ್ವಯ, ಒಂದು ಉಪಯೋಗ. ಇನ್ನೊಂದೆರಡು ಉಪಯೋಗಗಳನ್ನು ನಾವು ನೋಡೋಣ. ನಿಮಗೆ ಇದರ ಬಗ್ಗೆ ಯೋಚನೆ ಬಂದಿದೆಯೋ ಇಲ್ಲೋ ಗೊತ್ತಿಲ್ಲ, ಆದರೆ ನಮ್ಮ ಮನೆಗಳಲ್ಲಿರುವ ಡಿಶ್ ಆಂಟೆನಾ ಏನಿದೆ, ಅದು ಟಾಟಾ ಸ್ಕೈ ಅಥವಾ ಏರ್ಟೆಲ್ ಇರ್ಬೋದು. ಈ ಡಿಶ್ ಆಂಟೆನಾ ಕೂಡ ಒಂದು ನಿಮ್ನ ದರ್ಪಣ. ರೇಡಿಯೋ ವೇವ್ಸನ್ನು, ಸ್ಯಾಟಲೈಟಿಂದ ಬರುವ ರೇಡಿಯೋ ವೇವ್ಸನ್ನು ಒಂದು ಬಿಂದುವಿನಲ್ಲಿ ಕೇಂದ್ರೀಕೃತ ಮಾಡಿ ನಮಗೆ ಟಿವಿ ಸಿಗ್ನಲ್ಸ್ ಬರುವಂತೆ ಮಾಡುತ್ತೆ. ಅದು ಕೂಡ ನಿಮ್ನ ದರ್ಪಣದ ಒಂದು ಉದಾಹರಣೆ. ನಾವು ಮೇಕಪ್ಗೆ ಅಥವಾ ಕ್ಷೌರಕ್ಕೆ ಉಪಯೋಗಿಸುವ ದರ್ಪಣಗಳು ಕೂಡ ನಿಮ್ನ ದರ್ಪಣಗಳು. ಯಾಕೆ ಅಂದರೆ ದರ್ಪಣದ ಹತ್ತಿರ ನಿಂತಾಗ ಒಂದು ನೇರವಾದ ದೊಡ್ಡ ಗಾತ್ರದ ಪ್ರತಿಬಿಂಬ ಉಂಟಾಗುತ್ತೆ. ಇದರಿಂದ ನಮ್ಮ ಮೇಕಪ್ಪಿಗೆ ಅಥವಾ ಕ್ಷೌರಕ್ಕೆ ಸಹಾಯ ಆಗ್ತದೆ. ದರ್ಪಣದಿಂದ ದೂರದಲ್ಲಿ ನಿಂತರೆ ತಲೆ ಕೆಳಗಾದ ಪ್ರತಿಬಿಂಬ ಬರ್ತದೆ. ದರ್ಪಣದ ಹತ್ತಿರ ನಿಂತಾಗ ನೇರವಾದ ದೊಡ್ಡ ಗಾತ್ರದ ಪ್ರತಿಬಿಂಬ ಉಂಟಾಗ್ತದೆ. ಆಗ ಕ್ಷೌರಕ್ಕೆ ಉಪಯೋಗಿಸ್ಬೋದು, ಮೇಕಪ್ಗೆ ಉಪಯೋಗಿಸ್ಬೋದು, ದಂತ ವೈದ್ಯರು ಹಲ್ಲಿನ ಚಿಕಿತ್ಸೆಗೆ ಉಪಯೋಗಿಸ್ತಾರೆ. ಈ ಎಲ್ಲ ಅನ್ವಯಗಳು ಸಾಧ್ಯ. ಇನ್ನೊಂದು ಉಪಯೋಗದ ಬಗ್ಗೆ ಕಲಿಯೋಣ. ವಾಹನಗಳಲ್ಲಿ ಮುಂಭಾಗದಲ್ಲಿ ಇರುವ ಲೈಟ್ಸ್ ಏನಿದೆ, ಹೆಡ್ ಲೈಟ್ಸ್ ಅಂತ ಕರಿತೀವಿ, ಅಲ್ಲೂ ಕೂಡ ನಾವು ನಿಮ್ನ ದರ್ಪಣವನ್ನು ಬಳಸ್ತೀವಿ. ಇದರ ರೇಖಾಚಿತ್ರವನ್ನು ಬರೆದು ತೋರಿಸ್ತೀನಿ. ಇದು ಹೇಗೆ ಕೆಲಸ ಮಾಡ್ತದೆ ಅಂತ ಅರ್ಥ ಮಾಡ್ಕೊಳ್ಳಿ. ನಿಮ್ನ ದರ್ಪಣವು ಹೀಗಿದ್ದರೆ ಒಳಗಿನ ಮೇಲ್ಮೈ ಪ್ರತಿಫಲಿಸುವ ಮೇಲ್ಮೈ, ಇದು ಪ್ರಧಾನಾಕ್ಷ ಆಗ್ತದೆ. ಇದು ದರ್ಪಣದ ಕೇಂದ್ರ, ಇದು ಸಂಗಮ ಬಿಂದು, ಇದು ವಕ್ರತಾ ಕೇಂದ್ರ. ನಾನು
ನನ್ನ ದೀಪವನ್ನು ಬಲ್ಬನ್ನು ಇಲ್ಲಿ ಇಟ್ಟರೆ ನನ್ನ ದೀಪವನ್ನು ಇಲ್ಲಿಟ್ಟಿದ್ದೀನಿ ಬಲ್ಬನ್ನು. ಇದರಿಂದ ಬರ್ತಾ ಇರೋ ಎಲ್ಲ ಬೆಳಕಿನ ಕಿರಣಗಳು ಎಫ್ ಬಿಂದುವಿನ ಮೂಲಕ ಹಾದು ಬಂದಂತೆ ಪ್ರತಿಫಲನೆಯ ನಂತರ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಹೊರಹೊಮ್ಮುತ್ತವೆ. ಆಗ ಒಂದು ಬೆಳಕಿನ ಒಂದು ಕಿರಣ ಬಂದಂಗೆ ಆಗುತ್ತೆ. ಇಲ್ಲದಿದ್ರೆ ಬೆಳಕಿನ ಕಿರಣಗಳು ಎಲ್ಲ ದಿಕ್ಕಿನಲ್ಲಿ ಚದುರಿ ಹೋಗ್ತವೆ. ದೀಪವನ್ನು ಬಲ್ಬನ್ನು ಎಫ್ ಬಿಂದುವಿನಲ್ಲಿ ಇಟ್ಟಾಗ ಪ್ರತಿಫಲನೆಯ ನಂತರ ಎಲ್ಲ ಬೆಳಕಿನ ಕಿರಣಗಳು ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಬರೋದ್ರಿಂದ ಒಂದು ದೀಪದ ಬಿಂದು ಬಂದಂಗೆ ಆಗುತ್ತೆ ಕಾರಿನ ವಾಹನದ ಮುಂದೆ. ಇದು ಒಂದು ನಿಮ್ನ ದರ್ಪಣದ ಉಪಯೋಗ. ಪೀನ ದರ್ಪಣಗಳ ಬಗ್ಗೆ ಕಲಿಯೋಣ. ಪೀನ ದರ್ಪಣ ಅಂದರೆ ನಾನು ಈಗಾಗಲೇ ಹೇಳಿದ್ದೆ, ಇಲ್ಲಿ ನೋಡಿ, ಇದು ಹೊರಗಿನ ಮೇಲ್ಮೈ, ವಕ್ರದ ಗೋಳಾಕಾರದ ಹೊರಗಿನ ಮೇಲ್ಮೈ, ಇದು ಒಳಗಿನ ಮೇಲ್ಮೈ. ಪ್ರತಿಫಲಿಸುವ ಮೇಲ್ಮೈ ಒಳಗಡೆ ಇದ್ದರೆ ನಿಮ್ನ ದರ್ಪಣ, ಹೊರಗಡೆ ಇದ್ದರೆ ಪೀನ ದರ್ಪಣ. ಪೀನ ದರ್ಪಣಗಳ ಬಗ್ಗೆ ಈಗ ಕಲಿಯೋಣ. ವಕ್ರತಾ ಕೇಂದ್ರ ಸಿ, ದರ್ಪಣದ ಕೇಂದ್ರ ಪಿ ಮತ್ತು ಅವುಗಳ ನಡುವಿನ ಮಧ್ಯಬಿಂದು ಎಫ್, ಅವು ಈಗಾಗಲೇ ನಾವು ನೋಡಿದ್ದೀವಿ. ಇದರಲ್ಲಿ ಏನು ವಿಶೇಷತೆ ಅಂದರೆ, ಬೆಳಕಿನ ಕಿರಣಗಳು ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಹೀಗೆ ಬಂದು ಪತನವಾದಾಗ ಅವು ಚದುರಿ ಹೋಗುತ್ತೆ. ಹೀಗೆ ಯಾವ ರೀತಿ ಚದುರುತ್ತೆ ಅಂದರೆ, ಎಫ್ ಬಿಂದುವಿನಿಂದ ಬಂದಂತೆ ಅನಿಸುತ್ತೆ. ಇಲ್ಲಿ ನೋಡಿ, ಪ್ರತಿಫಲನೆಯ ನಂತರ ಚದುರಿ ಹೋದ ಬೆಳಕಿನ ಕಿರಣಗಳು ಎಫ್ ಬಿಂದುವಿನಿಂದ ಬಂದಂತೆ ನಮಗೆ ಅನಿಸುತ್ತೆ. ಆ ರೀತಿ ಅವು ಚದುರಿ ಹೋಗುತ್ತೆ. ಇವುಗಳಲ್ಲಿ ಎರಡು ಸಾಧ್ಯತೆ ಇದೆ. ನಾವು ಪೀನ ದರ್ಪಣಗಳ ಬಗ್ಗೆ ಮಾತಾಡಿದಾಗ ಎರಡು ಸಾಧ್ಯತೆಗಳಿವೆ. ಒಂದು, ವಸ್ತುವನ್ನು ದರ್ಪಣದಿಂದ ತುಂಬ ದೂರದಲ್ಲಿ, ಅನಂತ ದೂರದಲ್ಲಿ ಇಡ್ಬೋದು, ಅಥವಾ ಅನಂತ ದೂರದಲ್ಲಿಲ್ಲ, ಸ್ವಲ್ಪ ಹತ್ತಿರ ತಂದು ದರ್ಪಣಕ್ಕೆ ಹತ್ತಿರವಾಗಿ ಇಡ್ಬೋದು ವಸ್ತುವನ್ನು. ಯಾವ ರೀತಿಯ ಪ್ರತಿಬಿಂಬವನ್ನು ಉಂಟು ಮಾಡುತ್ತೆ ಅಂತ ನೋಡೋಣ. ವಸ್ತು ಅನಂತ ದೂರದಲ್ಲಿದ್ದಾಗ ಬೆಳಕಿನ ಕಿರಣಗಳು ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿದ್ದು ಪ್ರತಿಫಲನೆಯ ನಂತರ ನಾನು ಈಗಾಗಲೇ ಹೇಳದಂಗೆ ಚದುರಿ ಹೋಗುತ್ತೆ. ಪ್ರತಿಫಲಿಸಿದ ಬೆಳಕಿನ ಕಿರಣಗಳು ಎಫ್ ಬಿಂದುವಿನಿಂದ ಬಂದಂತೆ ಕಾಣುತ್ತವೆ. ಆಗ ಪ್ರತಿಬಿಂಬ ಉಂಟಾಗೋದು ಎಫ್ ಬಿಂದುವಿನಲ್ಲಿ. ಇದು ನೇರವಾದ ಚುಕ್ಕೆ ಗಾತ್ರದ ಮಿಥ್ಯ ಪ್ರತಿಬಿಂಬ ಆಗಿರುತ್ತೆ. ಎರಡನೇ ಸಂದರ್ಭದಲ್ಲಿ ವಸ್ತುವನ್ನು ಸ್ವಲ್ಪ ಹತ್ತಿರ ತಂದು ದರ್ಪಣಕ್ಕೆ ಹತ್ತಿರವಾಗಿಟ್ಟಾಗ ಪ್ರತಿಬಿಂಬ ಉಂಟಾಗೋದು ಚಿಕ್ಕ ಗಾತ್ರದ ನೇರವಾದ ಮಿಥ್ಯ ಪ್ರತಿಬಿಂಬ. ರೇಖಾಚಿತ್ರಗಳನ್ನು ನೀವು ಗಮನಿಸಬಹುದು, ನಿಮ್ಮ ಪಠ್ಯಪುಸ್ತಕದಲ್ಲೂ ಇವು ಇವೆ. ಈ ರೀತಿ ವಸ್ತುವನ್ನು ಬೇರೆ ಬೇರೆ ಸ್ಥಾನದಲ್ಲಿಟ್ಟಾಗ ಯಾವ ರೀತಿಯ ಪ್ರತಿಬಿಂಬ ಉಂಟಾಗತ್ತೆ ಅಂತ ನೀವು ನೋಡ್ಬೋದು. ಎರಡು ಸಾಧ್ಯತೆಗಳಿವೆ ಪೀನ ದರ್ಪಣಗಳಲ್ಲಿ. ಪೀನ ದರ್ಪಣಗಳ ಉಪಯೋಗ ಏನು? ವಾಹನಗಳಲ್ಲಿ ಹಿನ್ನೋಟಕ್ಕೆ ಬಳಸ್ತೀವಿ. ಹಿನ್ನೋಟಕ್ಕೆ ಯಾತಕ್ಕೆ ಬಳಸ್ತೀವಿ ಅಂದರೆ, ಪೀನ ದರ್ಪಣಗಳ ದೃಷ್ಟಿ ಕ್ಷೇತ್ರವು ಅಧಿಕ. ಅಂದರೆ ನಮ್ಮ ಹಿಂದೆ ಇರುವ ಹೆಚ್ಚು ವಸ್ತುಗಳು ನಮಗೆ ಕಾಣುತ್ತವೆ. ಹೆಚ್ಚು ವಸ್ತುಗಳು, ನಮ್ಮ ಹಿಂದೆ ಇರುವ ವಸ್ತುಗಳು, ವಾಹನಗಳು ಕಂಡಾಗ ನಾವು ಹೆಚ್ಚು ಸುರಕ್ಷತೆಯಿಂದ ವಾಹನವನ್ನು ಚಲಿಸ್ಬೋದು. ಅದಕ್ಕೆ ಪೀನ ಮಸೂರಗಳನ್ನು ಬಳಸ್ತಾರೆ. ಸಾಂಪ್ರದಾಯಿಕ ಸಂಕೇತಗಳ ಬಗ್ಗೆ ಈಗ ಕಲಿಯೋಣ. ಈಗ ಸೂತ್ರ ಬಳಸಲಿಕ್ಕೆ ಮುಂಚೆ ಇದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ. ನೀವು ನಿರ್ದೇಶಾಂಕ ರೇಖಾಗಣಿತ ಅನ್ನುವ ವಿಷಯವನ್ನು ಗಣಿತದಲ್ಲಿ ಸುಮಾರು 8ನೇ ಕ್ಲಾಸಿಂದ ಕಲಿತಾ ಇರ್ಬೋದು. ಅದರಲ್ಲಿ ಏನಿರುತ್ತೆ, ಎಕ್ಸ್ ಮತ್ತು ವೈ ಅನ್ನುವ ಎರಡು ಪರಸ್ಪರ ಲಂಬವಾಗಿರುವ ಅಕ್ಷಗಳಿವೆ. ಒಂದು ದಿಕ್ಕಿನಲ್ಲಿ ಪ್ಲಸ್ ಎಕ್ಸ್ ಅಂತೀವಿ, ಇನ್ನೊಂದು ದಿಕ್ಕಿನಲ್ಲಿ ಮೈನಸ್ ಎಕ್ಸ್ ಅಂತೀವಿ. ಮೇಲ್ಗಡೆ ದಿಕ್ಕಿನಲ್ಲಿ ಪ್ಲಸ್ ವೈ, ಕೆಳಗಡೆ ಮೈನಸ್ ವೈ. ಇವು ಛೇದಿಸೋದು, ಇದು ಮೂಲ ಬಿಂದು, ಇದು ಮೂಲ.
ನಾವು ಈ ದಿಕ್ಕಿನಲ್ಲಿ ಹೋದಾಗ ಪ್ಲಸ್ ಆಗುತ್ತೆ, ಈ ದಿಕ್ಕಿನಲ್ಲಿ ಹೋದಾಗ ಮೈನಸ್ ಆಗುತ್ತೆ. ಇದೆಲ್ಲ ನಿಮಗೆ ತಿಳಿದಿರುವ ಒಂದು ಪದ್ಧತಿ. ಇದು ಯಾತಕ್ಕೆ ನಮಗೆ ಬೇಕು ಅಂದರೆ, ಈ ಮೂಲ ಬಿಂದುವಿನಲ್ಲಿ ಒಂದು ದರ್ಪಣವನ್ನು ಇಟ್ಟರೆ, ಈ ಚಿತ್ರದಲ್ಲಿ ಒಂದು ನಿಮ್ನ ದರ್ಪಣವನ್ನು ಇಟ್ಟಿದೆ. ಹೇಗಿಟ್ಟಿದ್ದೀವಿ? ದರ್ಪಣದ ಕೇಂದ್ರವು ಮೂಲ ಬಿಂದುವಿನಲ್ಲಿ ಇದೆ ಅಂತ ನೀವು ಕಲ್ಪನೆ ಮಾಡಿಕೊಳ್ಳಿ. ಇದು ದರ್ಪಣದ ಕೇಂದ್ರ P. ಅದು ಎಲ್ಲಿದೆ? ಮೂಲ ಬಿಂದುವಿನಲ್ಲಿ ಇದೆ. ಈಗ ಯಾವುದೇ ಅಳತೆಯನ್ನು ನಾವು P ಬಿಂದುವಿನಿಂದ ಈ ದಿಕ್ಕಿನಲ್ಲಿ ಮಾಡಿದ್ರೆ ಅದನ್ನು ಪ್ಲಸ್ ಆಗಿ ಕಾಣಬೇಕು. P ಬಿಂದುವಿನಿಂದ ಈ ದಿಕ್ಕಿನಲ್ಲಿ ಮಾಡಿದ್ರೆ ಅದನ್ನು ಮೈನಸ್ ಆಗಿ ನಾವು ಕಾಣಬೇಕು. ಅದೇ ರೀತಿ ಈ ದಿಕ್ಕಿನಲ್ಲಿ ಯಾವುದೇ ಅಳತೆ ಬಂದರೂ ಅದನ್ನು ಪ್ಲಸ್ ಆಗಿ ಕಾಣಬೇಕು, ಈ ದಿಕ್ಕಿನಲ್ಲಿ ಮೈನಸ್ ಆಗಿ ಕಾಣಬೇಕು. ಇದು ನಿಮಗೆ ಗೊತ್ತಿರುವ ಪದ್ಧತಿ. ನಿರ್ದೇಶಾಂಕ ರೇಖಾಗಣಿತದಲ್ಲಿ ಇದನ್ನು ಬಳಸ್ತೀವಿ. ಇದು ಯಾಕೆ ಮುಖ್ಯ ಅಂದರೆ, ಸೂತ್ರವನ್ನು ನಾವು ಕಲಿತಾಗ ಯಾವ ದಿಕ್ಕಿನಲ್ಲಿ ಯಾವ ಅಳತೆ ಧನಾತ್ಮಕವಾಗಿರುತ್ತೆ, ಯಾವ ಅಳತೆಗಳು ಋಣಾತ್ಮಕ ಸಂಖ್ಯೆಗಳಾಗಿರುತ್ತವೆ ಅಂತ ನೆನಪಿಟ್ಕೊಳ್ಳೋದು ತುಂಬ ಮುಖ್ಯ. ವಸ್ತುವನ್ನು ನಾವು ದರ್ಪಣದ ಮುಂದೆ ಇಟ್ಟಾಗ ದರ್ಪಣದಿಂದ ವಸ್ತುವಿನ ದೂರವನ್ನು ಯು ಅನ್ನುವ ಅಕ್ಷರದಿಂದ ಸೂಚಿಸ್ತೀವಿ. ಪ್ರತಿಬಿಂಬ ಉಂಟಾಗುತ್ತೆ. ಪ್ರತಿಬಿಂಬದ ದೂರ, ದರ್ಪಣದಿಂದ ಪ್ರತಿಬಿಂಬದ ದೂರವನ್ನು ವಿ ಅನ್ನುವ ಅಕ್ಷರದಿಂದ ಸೂಚಿಸ್ತೀವಿ. ಮತ್ತು ದರ್ಪಣದ ಸಂಗಮ ದೂರವನ್ನು ಎಫ್ ಅನ್ನುವ ಅಕ್ಷರದಿಂದ ಸೂಚಿಸ್ತೀವಿ. ಸೂತ್ರಕ್ಕೆ ಈ ಅಕ್ಷರಗಳು, ಈ ಚಿಹ್ನೆಗಳು ಅಗತ್ಯ. ದರ್ಪಣದ ಸೂತ್ರ ಏನಂತದೆ? ಈ ಮೂರರ ನಡುವಿನ ಸಂಬಂಧ, ಪ್ರತಿಬಿಂಬದ ದೂರ, ವಸ್ತುವಿನ ದೂರ ಮತ್ತು ಸಂಗಮ ದೂರ, ದರ್ಪಣದ ಸಂಗಮ ದೂರ, ಈ ಮೂರರ ನಡುವಿನ ಸಂಬಂಧ ತಿಳಿಸೋದು ಈ ಸೂತ್ರ. ಸೂತ್ರ ಬಳಸಿ ಹಲವಾರು ಅಭ್ಯಾಸ ಪ್ರಶ್ನೆಗಳನ್ನು ಮಾಡೋಣ. ಎರಡನೆಯ ಸೂತ್ರ ನಿಮಗೆ ನೆನಪಲ್ಲಿರಬೇಕಾಗಿರೋದು ವರ್ಧನೆ ಅನ್ನೋ. ವರ್ಧನೆ ಅಂದರೆ ಏನು? ಈಗಾಗಲೇ ನಿಮಗೆ ಹೇಳಿದ್ದೆ ನಾನು. ವಸ್ತುವನ್ನು ಒಂದು ಸ್ಥಾನದಲ್ಲಿ ಇಟ್ಟಾಗ ಪ್ರತಿಬಿಂಬ ವಸ್ತುವಿಗಿಂತ ಚಿಕ್ಕದಿರ್ಬೋದು, ವಸ್ತುವಿಗಿಂತ ದೊಡ್ಡದಿರ್ಬೋದು, ವಸ್ತುವಿನ ಗಾತ್ರದಷ್ಟೇ ಇರಬಹುದು ಅಂತ ನಾವು ನೋಡಿದ್ವಿ. ವರ್ಧನೆ ಅನ್ನೋದು ಏನು ತಿಳಿಸುತ್ತೆ? ವಸ್ತುವಿಗೆ ಹೋಲಿಸಿದಾಗ ಪ್ರತಿಬಿಂಬದ ಗಾತ್ರ ಚಿಕ್ಕದೋ ದೊಡ್ಡದೋ ಅಂತ ಸೂಚಿಸೋದು ವರ್ಧನೆ. ಹೇಗೆ ನಾವು ಅದನ್ನು ಕಂಡುಹಿಡಿಬೇಕು ಅಂದರೆ ಈ ಸೂತ್ರದಿಂದ. ವರ್ಧನೆಯನ್ನು ನಾವು ಎಂ ಅನ್ನುವ ಅಕ್ಷರದಿಂದ ಸೂಚಿಸ್ತೀವಿ. ಇದು ವರ್ಧನೆ. ಅದು ಪ್ರತಿಬಿಂಬದ ಗಾತ್ರ ಡಿವೈಡೆಡ್ ಬೈ ವಸ್ತುವಿನ ಗಾತ್ರ ಅಥವಾ ಎತ್ತರ. ವರ್ಧನೆಯನ್ನು ನಾವು ಇನ್ನೊಂದು ರೀತಿ ಕೂಡ ಕಂಡುಹಿಡಿಬಹುದು. ಅದು ಈ ಸೂತ್ರದಿಂದ, ಎಮ್ ಈಸ್ ಈಕ್ವಲ್ ಟು ಮೈನಸ್ ವಿ ಬೈ ಯು. ಈ ಸೂತ್ರದಿಂದ ಕೂಡ ನಾವು ಕಂಡುಹಿಡಿದು. ವಿ ಅನ್ನೋದು ದರ್ಪಣದಿಂದ ಪ್ರತಿಬಿಂಬದ ದೂರ, ಯು ಅನ್ನೋದು ದರ್ಪಣದಿಂದ ವಸ್ತುವಿನ ದೂರ. ವರ್ಧನೆ ಅಂದರೆ ಏನು ಅಂತ ಈ ಚಿತ್ರದಲ್ಲಿ ನಿಮಗೆ ತಿಳಿಯುತ್ತದೆ. ಇಲ್ಲಿ ನೋಡಿ, ಇಲ್ಲಿ ಇರೋದು ವಸ್ತು. ಇದು ಪೆಂಗ್ವಿನ್ ಪಕ್ಷಿಯ ಚಿತ್ರ. ಇದು ವಸ್ತು. ಇಲ್ಲಿ ಉಂಟಾಗಿರೋದು ಪ್ರತಿಬಿಂಬ. ಈ ರೇಖಾಚಿತ್ರದ ಪ್ರಕಾರ ಪ್ರತಿಬಿಂಬವು ನೇರವಾಗಿದೆ, ವಸ್ತುವಿಗಿಂತ ದೊಡ್ಡದಾಗಿದೆ ಮತ್ತು ಇದು ಮಿಥ್ಯ ಪ್ರತಿಬಿಂಬ ಆಗಿರುತ್ತೆ. ವಸ್ತುವಿನ ಗಾತ್ರ ಮತ್ತು ಪ್ರತಿಬಿಂಬದ ಗಾತ್ರದ ನಡುವೆ ಸಂಬಂಧವನ್ನು ತಿಳಿಸೋದು ವರ್ಧನೆ. ಈಗ ಕೆಲವು ಅಭ್ಯಾಸ ಪ್ರಶ್ನೆಗಳನ್ನು ನಾವು ನೋಡೋಣ. ಎರಡು ಸೂತ್ರಗಳನ್ನು ನಾವು ಬಳಸಬೇಕಾಗುತ್ತೆ. ಒಂದು 1/v ಪ್ಲಸ್ 1/u ಈಸ್ ಈಕ್ವಲ್ ಟು 1/f. ಎರಡನೇದು ವರ್ಧನೆ, m ಈಸ್ ಈಕ್ವಲ್ ಟು ಮೈನಸ್ v/u. ಈ ಎರಡು ಸೂತ್ರಗಳನ್ನು ಬಳಸಿ ಕೆಲವು ಪ್ರಶ್ನೆಗಳನ್ನು ಮಾಡೋಣ. ನಿಮ್ನ ದರ್ಪಣದಲ್ಲಿ ತಲೆ ಕೆಳಗಾದ ಸತ್ಯ ಮತ್ತು ವಸ್ತುವಿನ ಗಾತ್ರದಷ್ಟೇ
ಪ್ರತಿಬಿಂಬವಾಗಿದ್ದರೆ ವಸ್ತುವನ್ನು ಎಲ್ಲಿ ಇಡಲಾಗಿದೆ? ನಾವು ಮಾತಾಡ್ತಾ ಇರೋದು ನಿಮ್ನ ದರ್ಪಣದ ಬಗ್ಗೆ. ನಿಮ್ನ ದರ್ಪಣದ ಮುಂದೆ ಒಂದು ವಸ್ತುವನ್ನು ಇಟ್ಟಾಗ ಯಾವ ರೀತಿಯ ಪ್ರತಿಬಿಂಬ ಉಂಟಾಗಿದೆ? ಅದು ತಲೆ ಕೆಳಗಾದ ಸತ್ಯ ಪ್ರತಿಬಿಂಬ ಮತ್ತು ವಸ್ತುವಿನ ಗಾತ್ರದಷ್ಟೇ ಇದೆ. ಇದು ವಸ್ತುವನ್ನು ಎಲ್ಲಿ ಇಟ್ಟಾಗ ಸಾಧ್ಯ ಅಂತ ನೆನಪು ಮಾಡ್ಕೊಳ್ಳಿ. ಟೆಕ್ಸ್ಟ್ ಬುಕ್ಕನ್ನು ತೆಗೆದು ನೋಡಿ. ವಸ್ತುವನ್ನು ಸಿ ಬಿಂದುವಿನಲ್ಲಿ ವಕ್ರತಾ ಕೇಂದ್ರದಲ್ಲಿ ಇಟ್ಟಾಗ ಇದು ಸಾಧ್ಯ. ವಸ್ತುವಿನ ಕೆಳಗಡೆ ಸಿ ಬಿಂದುವಿನಲ್ಲಿಯೇ ಪ್ರತಿಬಿಂಬ ಉಂಟಾಗ್ತದೆ. ತಲೆ ಕೆಳಗಾದ ಸತ್ಯ ವಸ್ತುವಿನ ಗಾತ್ರದಷ್ಟೇ ಇರುವ ಪ್ರತಿಬಿಂಬ. ಎರಡನೇ ಪ್ರಶ್ನೆ, ನಿಮ್ನ ದರ್ಪಣದಲ್ಲಿ ನೇರವಾದ ಮಿಥ್ಯ ಪ್ರತಿಬಿಂಬವಾಗಿದ್ದರೆ ವಸ್ತುವನ್ನು ಎಲ್ಲಿಟ್ಟಿದ್ದೀವಿ ಅನ್ನುವ ಪ್ರಶ್ನೆ. ಅಂದರೆ ನಿಮ್ನ ದರ್ಪಣದಲ್ಲಿ ಮಿಥ್ಯ ಪ್ರತಿಬಿಂಬ ಉಂಟಾಗಬೇಕಾದ್ರೆ ವಸ್ತು ಎಲ್ಲಿದೆ? ಈ ಚಿತ್ರ, ಹಿಂದಿನ ಚಿತ್ರ ನೋಡಿ, ಇದು ಈ ಪ್ರಶ್ನೆಗೆ ಉತ್ತರ ಕೊಡುತ್ತೆ. ಈ ಚಿತ್ರದಲ್ಲಿ ಆ ಪಕ್ಷಿ ಪೆಂಗ್ವಿನ್ನಿನ ನೇರವಾದ ಮಿಥ್ಯ ಪ್ರತಿಬಿಂಬ ಉಂಟಾಗಿದೆ. ವಸ್ತು ಎಲ್ಲಿದೆ? ದರ್ಪಣದ ಕೇಂದ್ರ ಪಿ ಮತ್ತು ಎಫ್ ಬಿಂದುಗಳ ನಡುವೆ ಇದೆ. ಹಾಗಿದ್ದಾಗ ಮಾತ್ರ ನಿಮ್ನ ದರ್ಪಣದಲ್ಲಿ ನೇರವಾದ ದೊಡ್ಡ ಗಾತ್ರದ ಪ್ರತಿಬಿಂಬ ಉಂಟಾಗುತ್ತೆ. ಸೊ ಇದಕ್ಕೆ ಉತ್ತರ ಸಿ ಮತ್ತು ಎಫ್ ಬಿಂದುಗಳ ನಡುವೆ. ಪಿ ಮತ್ತು ಎಫ್ ಬಿಂದುಗಳ ನಡುವೆ, ಸಂಗಮ ಬಿಂದು ಮತ್ತು ದರ್ಪಣದ ಕೇಂದ್ರಗಳ ನಡುವೆ ವಸ್ತುವನ್ನು ನಾವು ಇಟ್ಟಾಗ ಪ್ರತಿಬಿಂಬ ನೇರವಾದ ಮಿಥ್ಯ ಪ್ರತಿಬಿಂಬ ಆಗಿರ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ವಸ್ತು ಎಲ್ಲೇ ಇದ್ದರೂ ನೇರವಾದ ಮಿಥ್ಯ ಚಿಕ್ಕ ಪ್ರತಿಬಿಂಬವನ್ನು ಉಂಟು ಮಾಡುವ ದರ್ಪಣ ಯಾವುದು? ಅಂದರೆ ಇದೇನು ಹೇಳ್ತಾ ಇದೆ ಅಂದರೆ, ದರ್ಪಣದಿಂದ ವಸ್ತು ಎಷ್ಟೇ ದೂರದಲ್ಲಿರಲಿ ಪ್ರತಿಬಿಂಬ ಮಾತ್ರ ನೇರವಾಗಿದೆ, ಮಿಥ್ಯ ಮತ್ತು ಚಿಕ್ಕ ಗಾತ್ರದ ಪ್ರತಿಬಿಂಬ. ಇದು ಪ್ರಶ್ನೆಯಲ್ಲಿ ಏನು ವಿವರಣೆ ಬಂದಿದೆ, ಇದು ಸಾಧ್ಯ ಕೇವಲ ಪೀನ ದರ್ಪಣಗಳಲ್ಲಿ. ಸೊ ಇದಕ್ಕೆ ಉತ್ತರ ಯಾವ ದರ್ಪಣ ಅಂದರೆ ಇದು ಪೀನ ದರ್ಪಣ. ನಿಮ್ನ ದರ್ಪಣದಲ್ಲಿ ಕೆಲವು ಸಂದರ್ಭದಲ್ಲಿ ಸತ್ಯ ತಲೆ ಕೆಳಗಾದ ಪ್ರತಿಬಿಂಬ ಉಂಟಾಗ್ತದೆ. ವಸ್ತು ಎಲ್ಲೇ ಇದ್ರೂ ಮಿಥ್ಯ ಪ್ರತಿಬಿಂಬ ಉಂಟಾಗಬೇಕಾದ್ರೆ ಅದು ಪೀನ ದರ್ಪಣ ಆಗಿರಲೇಬೇಕು. ಮುಂದಿನ ಪ್ರಶ್ನೆ, ವಾಹನಗಳಲ್ಲಿ ಹಿನ್ನೋಟಕ್ಕಾಗಿ ಬಳಸುವ ದರ್ಪಣ ಯಾವುದು? ಈಗ 5 ನಿಮಿಷದ ಹಿಂದೆ ಕಲ್ತ್ವಿ, ಇದು ಕೂಡ ಪೀನ ದರ್ಪಣ. ಉತ್ತರ ಪೀನ ದರ್ಪಣ. ಇದಕ್ಕೆ ಕಾರಣ ಏನು ಅಂತ ನೆನಪು ಮಾಡ್ಕೊಳ್ಳಿ. ನಮ್ಮ ಹಿಂದ್ಗಡೆ ನಾನು ವಾಹನ ಚಲಿಸ್ತಾ ಇದ್ದರೆ ನನ್ನ ಹಿಂದೆ ಇರುವ ಇತರ ವಾಹನಗಳ ಒಂದು ಅಧಿಕ ಕ್ಷೇತ್ರವನ್ನು ತೋರಿಸ್ತದೆ ದರ್ಪಣದಲ್ಲಿ. ಸಮತಲ ದರ್ಪಣವನ್ನು ಬಳಸಿದ್ರೆ ಅಷ್ಟು ವಾಹನಗಳು ಕಾಣಿಸದೇ ಇರಬಹುದು. ಸೊ ಸುರಕ್ಷಿತವಾಗಿ ನಾವು ವಾಹನವನ್ನು ಚಲಿಸಬೇಕಾದ್ರೆ ಅಧಿಕ ದೃಷ್ಟಿಯನ್ನು ನಾವು ಹೊಂದಿರಬೇಕು. ಹಿಂದ್ಗಡೆ ಇರುವ ಎಲ್ಲ ವಾಹನಗಳು ನಮಗೆ ಕಂಡ್ರೆ ನಾವು ಸುರಕ್ಷಿತವಾಗಿ ವಾಹನವನ್ನು ಚಲಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದು ಪೀನ ದರ್ಪಣದಿಂದ ಸಾಧ್ಯ. ಸಮತಲ ದರ್ಪಣವನ್ನು ಕೂಡ ಬಳಸ್ಬೋದು, ಆದರೆ ಅದರಲ್ಲಿ ದೃಷ್ಟಿ ಕ್ಷೇತ್ರ ಏನಿದೆ ಅದು ಸೀಮಿತವಾಗಿರುತ್ತೆ. ನಿಮ್ನ ದರ್ಪಣವನ್ನು ಬಳಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತ ನೀವೇ ಯೋಚಿಸಿ. ಸಮತಲ ದರ್ಪಣವನ್ನು ಬಳಸ್ಬೋದು, ಆದರೆ ದೃಷ್ಟಿ ಕ್ಷೇತ್ರ ಸೀಮಿತವಾಗಿರ್ತದೆ. ಪೀನ ದರ್ಪಣವನ್ನು ಬಳಸಿದಾಗ ಹೆಚ್ಚು ಹೆಚ್ಚು ವಸ್ತುಗಳು ನಮ್ಮ ಕಣ್ಣಿಗೆ ಕಾಣುತ್ತವೆ. ಆಗ ಸುರಕ್ಷಿತವಾಗಿ ನಾವು ವಾಹನವನ್ನು ಚಲಿಸಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇದು ಈ 2 ಪ್ರಶ್ನೆಗಳಿಗೆ ಉತ್ತರ ಆಯಿತು.
ಮುಂದಿನ ಪ್ರಶ್ನೆಗೆ ಹೋಗೋಣ. ದರ್ಪಣದಲ್ಲಿ ವಸ್ತುವಿನ ದೂರ, ಪ್ರತಿಬಿಂಬದ ದೂರ ಮತ್ತು ಸಂಗಮ ದೂರಗಳ ನಡುವೆ ಸೂಚಿಸುವ ಸೂತ್ರವೇನು? ಇದು ದರ್ಪಣದ ಸೂತ್ರ ಅಂತ ಕರೆಯೋಣ. ಈ ಸೂತ್ರ 3 ವಿಷಯಗಳ ನಡುವಿನ ಸಂಬಂಧವನ್ನು ಸೂಚಿಸುತ್ತದೆ. ಇದು ವಸ್ತುವಿನ ಇದು ಈ 3ರ ನಡುವಿನ ಸಂಬಂಧವನ್ನು ಸೂಚಿಸೋದು ಈ ಸೂತ್ರ. ಈ 3 ದೂರಗಳು, ಈಗ ಪ್ರತಿಯೊಂದನ್ನು ಯು ಅನ್ನ ನೀವು ಯು, ವಿ ಮತ್ತು ಎಫ್ ಅನ್ನ ಸೆಂಟಿಮೀಟರಲ್ಲೇ ವ್ಯಕ್ತಪಡಿಸ್ಬೋದು, ಅಥವಾ ಯು, ವಿ ಮತ್ತು ಎಫ್ ಅನ್ನ ಮೀಟರಲ್ಲಿ ವ್ಯಕ್ತಪಡಿಸ್ಬೋದು. ಯಾವುದೇ ಒಂದು ಪ್ರಶ್ನೆಯಲ್ಲಿ ಒಂದು ಅಳತೆ ಸೆಂಟಿಮೀಟರಲ್ಲಿದ್ದು ಮತ್ತೊಂದು ಅಳತೆ ಮೀಟರಲ್ಲಿದ್ದರೆ ತಪ್ಪಾಗ್ತದೆ. ಎಲ್ಲ ಅಳತೆಗಳನ್ನು ಒಂದೇ ಏಕಮಾನದಲ್ಲಿ ವ್ಯಕ್ತಪಡಿಸಿದ್ರೆ ನಿಮ್ಮ ಉತ್ತರ ಸರಿ ಇರ್ತದೆ. ಎಲ್ಲ ಅಳತೆಗಳನ್ನು ಸೆಂಟಿಮೀಟರಲ್ಲಿ ವ್ಯಕ್ತಪಡಿಸಿ ಅಥವಾ ಮೀಟರಲ್ಲಿ ವ್ಯಕ್ತಪಡಿಸಿ, ಒಂದೊಂದನ್ನು ಒಂದೊಂದರಲ್ಲಿ ವ್ಯಕ್ತಪಡಿಸೋದು ತಪ್ಪು. ಮುಂದಿನ ಪ್ರಶ್ನೆ 2 ಮಾರ್ಕಿನ ಪ್ರಶ್ನೆ. 10 ಸೆಂಟಿಮೀಟರ್ ಸಂಗಮ ದೂರ ಇರುವ ನಿಮ್ನ ದರ್ಪಣದಿಂದ 15 ಸೆಂಟಿಮೀಟರ್ ದೂರದಲ್ಲಿ ವಸ್ತುವನ್ನು ಇಟ್ಟರೆ ಉಂಟಾಗುವ ಪ್ರತಿಬಿಂಬದ ಲಕ್ಷಣಗಳನ್ನು ಕಂಡುಹಿಡಿಯಿರಿ. ಈಗ ರೇಖಾಚಿತ್ರವನ್ನು ಬಳಸಿ ಮಾಡ್ಬೋದು ಅಥವಾ ಸೂತ್ರವನ್ನು ಬಳಸಿ ಮಾಡ್ಬೋದು. ನಾವು 2 ವಿಧಾನ ಬಳಸಿ ಮಾಡೋಣ, ನಿಮಗೆ ಚೆನ್ನಾಗಿ ಅರ್ಥ ಆಗ್ತದೆ. ಒಂದು ಚಿತ್ರ ಬರಿತೀನಿ. ಇದು ನಮ್ಮ ನಿಮ್ನ ದರ್ಪಣ, ಒಳ ಮೇಲ್ಮೈ, ಪ್ರತಿಫಲಿಸುವ ಮೇಲ್ಮೈ. ಇದು ಪ್ರಧಾನಾಕ್ಷ, ದರ್ಪಣದ ಕೇಂದ್ರ ಪಿ, ಸಂಗಮ ಬಿಂದು ಎಫ್, ವಕ್ರತಾ ಕೇಂದ್ರ ಸಿ. ಇದು ನಿಮಗೆ ಗೊತ್ತಿರುವ ಲಕ್ಷಣಗಳು. ಈಗ ಪಿ ಎಫ್ ಅನ್ನೋದು ದರ್ಪಣದ ಸಂಗಮ ದೂರ, ಅದು 10 ಸೆಂಟಿಮೀಟರ್ ಅಂತ ನಮಗೆ ಗೊತ್ತಿದೆ. ಪಿ ಎಫ್ ನಡುವಿನ ಅಂತರ 10 ಸೆಂಟಿಮೀಟರ್. ಪಿ ಸಿ ನಡುವಿನ ಅಂತರ ಏನು? 2ರಷ್ಟು 20 ಸೆಂಟಿಮೀಟರ್. ಈ ಸಂಬಂಧವನ್ನು ನೆನಪಿಟ್ಕೊಳ್ಳಿ. ಸಂಗಮ ದೂರ ಪಿ ಎಫ್, ಅದರ 2ರಷ್ಟು ಪಿ ಸಿ, ಅದು 20 ಸೆಂಟಿಮೀಟರ್. ವಸ್ತುವನ್ನು ಎಲ್ಲಿಟ್ಟಿದ್ದೀವಿ? 15 ಸೆಂಟಿಮೀಟರಲ್ಲಿ ಇಟ್ಟಿದ್ದೀವಿ, 15 ಸೆಂಟಿಮೀಟರ್ ದೂರದಲ್ಲಿ. ಅಂದರೆ ಕಲ್ಪನೆ ಮಾಡ್ಕೊಳ್ಳಿ, ವಸ್ತುವನ್ನು ಇಲ್ಲಿ ಇಟ್ಟಿದ್ದಿದ್ರೆ ದರ್ಪಣದಿಂದ 10 ಸೆಂಟಿಮೀಟರ್ ದೂರದಲ್ಲೇ ಆಗ್ತಿತ್ತು. ವಸ್ತುವನ್ನು ಇಲ್ಲಿಟ್ಟಿದ್ದಿದ್ರೆ ದರ್ಪಣದಿಂದ 20 ಸೆಂಟಿಮೀಟರ್ ದೂರ ಆಗ್ತಿತ್ತು. ಆದರೆ ವಸ್ತು ಇರೋದು 15 ಸೆಂಟಿಮೀಟರ್ ದೂರದಲ್ಲಿ, ಆದ್ದರಿಂದ ವಸ್ತು ಇಲ್ಲಿದೆ ಅಂತ ನಮಗೆ ತಿಳಿದು ಬರುತ್ತೆ. ಇದು ನಮ್ಮ ವಸ್ತು, ಅದೇನೇ ಆಗಿರ್ಬೋದು, ದರ್ಪಣದ ಮುಂದೆ ಇಟ್ಟಿದ್ದೀವಿ. ಸಿ ಮತ್ತು ಎಫ್ ಬಿಂದುಗಳ ನಡುವೆ ವಸ್ತುವನ್ನು ಇಟ್ಟಾಗ ಯಾವ ರೀತಿಯ ಪ್ರತಿಬಿಂಬ ಉಂಟಾಗ್ತದೆ ಅಂತ ನೆನಪು ಮಾಡ್ಕೊಳ್ಳಿ. ಬೆಳಕಿನ ಕಿರಣಗಳನ್ನು ಬರೆದು, ಒಂದು ಬೆಳಕಿನ ಕಿರಣ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿದ್ದು ಪ್ರತಿಫಲನೆಯ ನಂತರ ಎಫ್ ಬಿಂದುವಿನ ಮೂಲಕ ಹಾದು ಹೋಗುತ್ತೆ. ಮತ್ತೊಂದು ಬೆಳಕಿನ ಕಿರಣ ಎಫ್ ಬಿಂದುವಿನ ಮೂಲಕ ಹಾದು ಬಂದು ದರ್ಪಣದ ಮೇಲೆ ಪತನವಾಗಿ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಹೊರಹೊಮ್ಮುತ್ತೆ. ಇವು ಛೇದಿಸೋದು ಈ ಬಿಂದುವಿನಲ್ಲಿ. ನಮ್ಮ ಪ್ರತಿಬಿಂಬ ಉಂಟಾಗೋದು ಆ ಸ್ಥಾನದಲ್ಲಿ, ಇಲ್ಲಿ. ಇದು ನಮ್ಮ ರೇಖಾಚಿತ್ರ. ಇದನ್ನು ಆಗಲೇ ನೀವು ಕಲ್ತಿದ್ದೀರಿ. ಈ ರೇಖಾಚಿತ್ರದಿಂದ ನಿಮಗೆ ತಿಳಿಯೋದೇನು? ವಸ್ತು ಇರೋದು ಸಿ ಮತ್ತು ಎಫ್ ಬಿಂದುಗಳ ನಡುವೆ, ಪ್ರತಿಬಿಂಬ ಉಂಟಾಗೋದು ಸಿ ಬಿಂದುವಿನಿಂದ ಸ್ವಲ್ಪ ದೂರದಲ್ಲಿ, ಅದು ತಲೆ ಕೆಳಗಾದ ದೊಡ್ಡ ಗಾತ್ರದ ಸತ್ಯ ಪ್ರತಿಬಿಂಬ ಅಂತ ನಿಮಗೆ ಚಿತ್ರ ನೋಡಿ ಹೇಳಬಹುದು. ಸೂತ್ರವನ್ನು ಬಳಸೋದು ಹೇಗೆ ಅಂತ ನೋಡೋಣ. ಇಲ್ಲಿ ವಸ್ತುವಿನ ದೂರ 15 ಸೆಂಟಿಮೀಟರ್ ಅಂತ ನಮಗೆ ಗೊತ್ತಿದೆ, ಆದರೆ ಅದು ಮೈನಸ್ ದಿಕ್ಕಿನಲ್ಲಿ ಇದೆ.
ವಸ್ತುವನ್ನು ನಾವು ಪಿ ಇಂದ ಯಾವ ದಿಕ್ಕಿನಲ್ಲಿ ವಸ್ತುವನ್ನು ಇಟ್ಟಿದ್ದೀವಿ, ಮೈನಸ್ ದಿಕ್ಕಿನಲ್ಲಿ, ಅದು ಋಣಾತ್ಮಕ ಸಂಖ್ಯೆ. -15 ಅಂತ ಬರೆಯೋದು ಅಗತ್ಯ, ಇಲ್ಲದಿದ್ದರೆ ತಪ್ಪಾಗುತ್ತೆ. ನಿಮ್ನ ದರ್ಪಣದ ಸಂಗಮ ದೂರ ಎಷ್ಟು? 10 ಸೆಂಟಿಮೀಟರ್ ಅಂತ ಇದೆ, ಅದು ಕೂಡ ಮೈನಸ್. ನಿಮ್ನ ದರ್ಪಣದ ಸಂಗಮ ದೂರವನ್ನು ನಾವು ಮೈನಸ್ ಋಣಾತ್ಮಕ ಸಂಖ್ಯೆಯಾಗಿ ಕಾಣಬೇಕು. ನಾವು ಕಂಡುಹಿಡಿಬೇಕಾಗಿರೋದು ವಿ. ಇದನ್ನು ಬಳಸಿ ಸೂತ್ರದಲ್ಲಿ ಈ ಸೂತ್ರವನ್ನು ಬಳಸಿ ವಿ ಎಷ್ಟು ಅಂತ ಕಂಡುಹಿಡಿಯೋಣ. ಸಂಗಮ ದೂರ -10 ಮತ್ತು ವಸ್ತುವಿನ ದೂರ -15. ಇದರಿಂದ ನಮಗೆ ತಿಳಿಯೋದು, ವಸ್ತುವಿನ ದೂರ 15 ಸೆಂಟಿಮೀಟರ್ ಆಗಿದ್ದರೆ ಪ್ರತಿಬಿಂಬದ ದೂರ 30 ಸೆಂಟಿಮೀಟರ್, -30 ಅಂದರೆ ಎಡಗಡೆ ಮೈನಸ್ ದಿಕ್ಕಿನಲ್ಲಿ ಇದೆ. ವರ್ಧನೆ ಇದರಿಂದ ತಿಳಿಯೋದೇನು? ಮೈನಸ್ ಇರೋದ್ರಿಂದ ವರ್ಧನೆ ಮೈನಸ್ ಸಂಖ್ಯೆ ಆಗಿರೋದ್ರಿಂದ ತಲೆ ಕೆಳಗಾದ ಪ್ರತಿಬಿಂಬ ಅಂತ ಅರ್ಥ ಮಾಡ್ಕೋಬೋದು. 2 ಅನ್ನೋದು ಏನನ್ನ ಸೂಚಿಸುತ್ತೆ? ವಸ್ತುವಿನ ಗಾತ್ರಕ್ಕೆ ಹೋಲಿಸಿದಾಗ ಪ್ರತಿಬಿಂಬದ ಗಾತ್ರ 2ರಷ್ಟು ಅಂತ ನಮಗೆ ತಿಳಿತದೆ. ಸೊ ಪ್ರತಿಬಿಂಬದ ಲಕ್ಷಣಗಳೇನು? ಇದು ತಲೆ ಕೆಳಗಾದ ದೊಡ್ಡ ಗಾತ್ರದ ಸತ್ಯ ಪ್ರತಿಬಿಂಬ ದರ್ಪಣದಿಂದ -30 ಸೆಂಟಿಮೀಟರ್ ದೂರದಲ್ಲಿ. ಇವು ಲಕ್ಷಣಗಳು, ಪ್ರತಿಬಿಂಬದ ಲಕ್ಷಣಗಳು. ಸೂತ್ರವನ್ನು ಬಳಸಿ ಮಾಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ಗೋಳೀಯ ದರ್ಪಣಗಳು ಅಂದರೆ ಏನು, ಪ್ರತಿಫಲನ ಮತ್ತು ವಕ್ರೀಭವನ ಇವುಗಳ ನಡುವಿನ ವ್ಯತ್ಯಾಸ, ಗೋಳೀಯ ದರ್ಪಣಗಳಲ್ಲಿ ಉಂಟಾಗುವ ಪ್ರತಿಬಿಂಬಗಳು, ಅದಕ್ಕೆ ಸಂಬಂಧಪಟ್ಟ ರೇಖಾಚಿತ್ರಗಳು, ದರ್ಪಣದ ಸೂತ್ರ ಹೇಗೆ ಬಳಸಬೇಕು, ಸಾಂಪ್ರದಾಯಿಕ ಸಂಕೇತಗಳು ಎಲ್ಲ ಕಲಿತ್ವಿ. ಮುಂದಿನ ಕ್ಲಾಸಲ್ಲಿ ವಕ್ರೀಭವನದ ಬಗ್ಗೆ ಕಲಿಯೋಣ. ಮುಂದಿನ ಕ್ಲಾಸಲ್ಲಿ ಮತ್ತೆ ಭೇಟಿ.